ವೀಕ್ಷಕರೇ, ನಮ್ಮ ಮತ ನಮ್ಮ ಹಕ್ಕು ಇದನ್ನು ಚಲಾಯಿಸೋದಕ್ಕೆ ನಾವು ದಿನದಿಂದ ದಿನಕ್ಕೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಬರ್ತಾ ಇದೆ, ನಾವು ಎದುರಿಸ್ತಾ ಇದ್ದೀವಿ. ಹಾಗಾಗಿ ನೆನ್ಪಿಡಿ, ನಮ್ಮ ಮತವನ್ನು ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋದು ಬೇಡ. ಎಲ್ಲೇ ಇರಿ, ಹೇಗೆ ಇರಿ, ನಿಮ್ಮ ಮತದ ಪೂಲ್ ಎಲ್ಲಿದೆ, ಎಲ್ಲಿ ನಿಮ್ಮ ಸ್ಟೇಷನ್ ಇದೆ, ದಯಮಾಡಿ ಅಲ್ಲಿ ಹೋಗಿ ನಿಮ್ಮ ಮತವನ್ನು ಚಲಾಯಿಸಿ. ಮತ್ತು ನೆನಪಿರಲಿ, ನಿಮಗೆ ಈ ಒಂದು ಚುನಾವಣೆಯ ಯಾವುದೇ ಮಾಹಿತಿ, ಅಂದರೆ ನಮ್ಮ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೀತಾ ಇರುವಂಥದ್ದು. ಏಪ್ರಿಲ್ 26 ಮೊದಲನೇ ಹಂತದಲ್ಲಿ, ಹಾಗೆಯೇ ಮೇ 7ನೇ ತಾರೀಕು 2ನೇ ಹಂತದಲ್ಲಿ. ಇದರ ಹೊರತಾಗಿಯೂ ನಿಮಗೆ ಅಭ್ಯರ್ಥಿಗಳ ಮಾಹಿತಿ ಅಥವಾ ಪೋಲಿಂಗ್ ಸ್ಟೇಷನ್ ಬಗ್ಗೆ ಮಾಹಿತಿ, ಇದ್ರ ಬಗ್ಗೆ ಬೇಕಿತ್ತಂದಲ್ಲಿ ನೀವು ವೋಟರ್ ಹೆಲ್ಪ್ಲೈನ್ ಈ ಆ್ಯಪ್ ಮೂಲಕ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಬಹುದು. ನೆನಪಿರಲಿ, ನಿರ್ಲಕ್ಷ್ಯ ಬೇಡ. ಮತದ ಬಗ್ಗೆ ನಮ್ಮ ಮತ ನಮ್ಮ ಹಕ್ಕು. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ಚಂದದ ಮನಸ್ಸಿನ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ಬಹುಶಃ ಈ ಹೊಸತನ, ಹೊಸ ಹುರುಪು, ಭರವಸೆ, ಶಕ್ತಿ ಇವೆಲ್ಲವುಗಳ ನಮ್ಮ ಅಂಶ ನಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಳ್ಬೇಕು ಅಂತ ಹೇಳ್ತೀವಲ್ವಾ. ಇದಕ್ಕೆ ಸಾಂಕೇತಿಕವಾಗಿ ಇವತ್ತು ಹಬ್ಬವನ್ನು ಆಚರಿಸ್ತೀವಿ. ಬಹುಶಃ ಅದು ಯುಗಾದಿ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಯುಗದ ಆದಿ ಯುಗಾದಿ ಹಬ್ಬವನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಸಜ್ಜಾಗಿದ್ದೀರಿ. ಹೊಸ ಉತ್ಸಾಹದಿಂದ ದಿನವನ್ನು ಶುರು ಮಾಡಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಇದೇ ಹೊತ್ತಲ್ಲಿ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಯುಗಾದಿ ಕುರಿತಾದಂತಹ ಒಂದು ಕವಿತೆಗಳಲ್ಲಿ ಈ ಸಾಲು ಕೂಡ ಹೊಮ್ಮುತ್ತೆ. ಬದುಕಿನ ಒಂದು ಯುಗಾದಿ ಹೇಗಿರಬೇಕು ಅಂತ. ಹೆಜ್ಜೆಗೊಂದು ಹೊಸ ಯುಗಾದಿ, ಚೆಲುವು ನಮ್ಮ ಜೀವನ, ನಮ್ಮ ಹಾದಿಯೋ ಅನಾದಿ, ಪಯಣವೆಲ್ಲ ಪಾವನ. ನಿಜ ಅಲ್ವಾ? ಹೊಸತನ ಅನ್ನುವಂಥದ್ದು ಜೀವನದ ಪ್ರತಿಯೊಂದು ಹಂತದಲ್ಲೂ ಇದೆ. ಆದರೆ ನಾವು ಅದನ್ನು ಹುಡುಕಬೇಕು ಅಷ್ಟೇ. ನಾವೇನ್ ಮಾಡ್ತಾ ಹೋಗ್ತೀವಿ, ಹೊಸತನ ಅನ್ನುವಂಥದ್ದು ಎಲ್ಲೋ ಇದೆ, ಯಾವಾಗಲೂ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಅದಲ್ಲ, ಹೆಜ್ಜೆ ಹೆಜ್ಜೆಗೂ ಯುಗಾದಿ ಆಗಬೇಕು, ಹೆಜ್ಜೆ ಹೆಜ್ಜೆಗೂ ಹೊಸತನವನ್ನು ಕಂಡುಕೊಳ್ಬೇಕು. ಮತ್ತೆ ನಾವು ಕೂಡ ಕಂಡುಕೊಳ್ಬೇಕು ಏನನ್ನ, ಜೀವನದಲ್ಲಿ ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ, ಸಮತಟ್ಟವಾದ ಜೀವನವನ್ನು ನಾವು ನಮ್ಮದಾಗಿಸ್ಕೊಳ್ಬೇಕು. ಆಗ ನಮ್ಮ ಜೀವನ ಅನ್ನುವಂಥ ಪಯಣ ಇದೆಯಲ್ವಾ, ಅದು ಪಾವನ ಆಗುತ್ತೆ ಅನ್ನುವಂಥ ಮಾತನ್ನ ಕವಿಲಿ ಹೇಳ್ತಾರೆ. ಅದು ಅಕ್ಷರಶಃ ನಿಜ ಅಂತ ಅನ್ಸುತ್ತೆ. ನಾವು ಅದೇ ರೀತಿಯಾಗೇ ನಮ್ಮ ಯುಗಾದಿ ಹಬ್ಬವನ್ನು ಆರಂಭ ಮಾಡೋಣ. ಯುಗದ ಆದಿಯನ್ನ ಎಲ್ಲ ಅಂಶಗಳಿಂದ ಮೈಗೂಡಿಸ್ಕೊಂಡು ನಮ್ಮ ಮುಂದಿನ ದಿನಗಳನ್ನು, ಮುಂದಿನ ಹೆಜ್ಜೆಗಳನ್ನು ಅದೇ ಹೊಸತನದಿಂದ ನಾವು ಮುಂದಕ್ಕೆ ಇಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ವೀಕ್ಷಕರೇ, ಇಂದಿನ ಯುಗಾದಿ ಹಬ್ಬದ ವಿಶೇಷತೆ ಅಂದ ಮೇಲೆ ಕಾರ್ಯಕ್ರಮದಲ್ಲೂ ಕೊಂಚ ವಿಶೇಷತೆ ಬೇಕಲ್ವಾ. ಸೊ ಬಹುಶಃ ನೀವು ಸಂಗೀತ ವಲಯದಲ್ಲಿ ಸಾಕಷ್ಟು ಅಂಶಗಳನ್ನು ನೀವು ಕೇಳಿರ್ತೀರಾ. ಅಂದರೆ ಅದು ಪದಗಳು, ಸ್ವರಗಳು, ಈ ಥರನಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮಹಾನ್ ಗುರು ಅಂತ ಕರೆಸ್ಕೊಂಡಂತಹ ಡಾಕ್ಟರ್ ಎಸ್ ಪಿನಕಪಾಣಿಯವರೊಂದು ಮಾತನ್ನ ಹೇಳ್ತಾರೆ. ಒಬ್ಬ ಸಂಗೀತಗಾರನಿಗೆ 4 ಗುರಿಗಳಿರಬೇಕು ಅಂತ. ಏನು ಮುಖ್ಯವಾದಂತಹ ಗುರಿಗಳು? ಮೊದಲನೇದಾಗಿ ಆತ ಒಬ್ಬ ಅದ್ಭುತವಾದಂತಹ ಗುರುವಿನಿಂದ ಪಾಠವನ್ನು ಕಲ್ತಿರಬೇಕು, ಅದು ಕೂಡ ಕ್ರಮಬದ್ಧವಾಗಿ ಶಿಸ್ತಿನಿಂದ. 1ನೇ ಅಂಶ. ಇನ್ನು 2ನೇ ಗುರಿ ಬಂದು ಅದೇ ವಿದ್ಯೆಯನ್ನ ಸಮರ್ಥವಾದಂಥ ವಿದ್ಯಾರ್ಥಿಗೆ ಕಲಿಸಬೇಕು, ಇದು 2ನೇ ಗುರಿ. 3ನೇ ಗುರಿ ಕಚೇರಿಗಳ ಮುಖೇನ ಸಂಗೀತವನ್ನ ಪಸರಿಸಬೇಕು, ಇದು 3ನೇದಾಯಿತು. ಇನ್ನು 4ನೇದು ಅದ್ಭುತವಾದಂತಹ ಕಲೆ ಇದೆಯಲ್ವ ಸಂಗೀತ, ಅದನ್ನ ರಕ್ಷಿಸಬೇಕು. ಇದು ನಿಜವಾದ ಒಬ್ಬ ಸಂಗೀತಗಾರನಿಗೆ ಇರಬೇಕಾದಂತಹ ಗುರಿಗಳು ಅನ್ನೋ ಮಾತನ್ನ ಹೇಳ್ತಾರೆ. ಆಗ
ಇದು ಕೆಲಸ ಅಂತ ಕರೆಸ್ಕೊಳ್ಳಲ್ಲ, ಸೇವೆ ಅಂತ ಕರೆಸ್ಕೊಳ್ಳುತ್ತೆ ಅನ್ನುವಂಥ ಮಾತಿಲ್ಲಿ ನಾವು ಕಾಣಬಹುದು. ಬಹುಶಃ ಈ ಒಂದು ಸೇವೆ ಏನಿದೆಯಲ್ವಾ, ಇವತ್ತಿನ ನಮ್ಮ ಅತಿಥಿಗಳು ಅವರ ಜೀವನದ ಮುಖ್ಯವಾದ ಭಾಗವಾಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ತಮ್ಮ 7ನೇ ವಯಸ್ಸಿನಲ್ಲಿ ಸಂಗೀತದ ಅಭ್ಯಾಸವನ್ನು ಆರಂಭ ಮಾಡಿ ಇವತ್ತಿಗೆ ಅನುಭವ ಅಂತ ನಾವು ಲೆಕ್ಕ ಹಾಕೋದಾಯಿತು ಅಂತಂದರೆ 20 ವರ್ಷಗಳಿಗೂ ಹೆಚ್ಚು ಅನುಭವ, ಸಾಕಷ್ಟು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಗ್ಗಳಿಕೆ. ಇದರ ಜೊತೆಗೆ ವೃತ್ತಿಯಿಂದ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿದ್ದರೂ ಕೂಡ ಸಂಗೀತ ನನ್ನ ಸಂತೃಪ್ತಿಯ ಜೀವನ ಅಂತ ಭಾವಿಸಿ, ಆ ವೃತ್ತಿಯನ್ನು ಬಿಟ್ಟು ಸಂಗೀತದ ಸೇವೆಯೇ ನನ್ನ ಸಂಪೂರ್ಣ ಜೀವನ ಅಂತ ಭಾವಿಸಿ ಸಂಗೀತದ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಯುಗಾದಿಯ ಕ್ಷಣಗಳನ್ನು ಇನ್ನಷ್ಟು ಸಂಗೀತಮಯವಾಗಿಸಿಕೊಳ್ಳೋದಕ್ಕೆ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಆ ಕ್ಷಣಗಳನ್ನು ನಮಗೂ ನೀಡೋದಕ್ಕಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರಾದಂತಹ ಶ್ರೀಮತಿ ಭಾರತಿ ಪ್ರತಾಪ್ ಅವರು. ಮೇಡಮ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದಗಳು. ತಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಹಳ ಸಂತೋಷ ಮ್ಯಾಮ್. ನಮಗೆ ಯುಗಾದಿ ಅಂದ ತಕ್ಷಣವೇ ನಮಗೆ ಮೊದಲನೇದಾಗಿ ನೆನಪಾಗುವಂಥದ್ದು ಆರಂಭ, ಮೊದಲನೇ ಆರಂಭ, ಖುಷಿ, ಸಂತೋಷ, ಹೊಸ ಬಟ್ಟೆ ಇವೆಲ್ಲವೂ ಇರುತ್ತೆ. ಅದೆಲ್ಲವನ್ನು ಮಾತಾಡೋಣ. ಅದ್ರ ಜೊತೆಗೆ ಸಂಗೀತ ಹೇಗೆ ಅದಕ್ಕೆ ಒಗ್ಗೂಡಿಸಿ ಮಾತನಾಡಬಹುದು, ಅದ್ರ ಜೊತೆಗೆ ಹೇಗೆ ಈ ಸಮಯವನ್ನು ಅಮೂಲ್ಯವಾಗಿ ಕಳಿಬಹುದು ಅನ್ನುವಂಥದ್ದನ್ನು ಕೂಡ ಸಾಧ್ಯವಾಗಿಸ್ಕೊಳ್ಳೋಣ ಮೇಡಮ್. ಬಟ್ ಒಂದೊಳ್ಳೆ ಮಾತಿಂದ ಶುರು ಮಾಡೋಣ. ವೀಕ್ಷಕರೇ, ಒಂದೊಳ್ಳೆ ಮಾತು, ಬಹುಶಃ ಇವತ್ತಿನ ದಿನಕ್ಕೆ ಈ ಮಾತು ತುಂಬಾನೇ ಸೂಕ್ತ ಅಂತ ಅನಿಸುತ್ತೆ ನನಗೆ. ಇದನ್ನ ದ.ರಾ ಬೇಂದ್ರೆ ಅವರು ಹೇಳಿದ್ದಾರೆ ಈ ರೀತಿಯಾಗಿ: ಇದ್ದಷ್ಟು ದಿನವಾರೆ ಇರವಷ್ಟು ಪ್ರೀತಿಯ ಇನ್ನಷ್ಟು ರುಚಿ ಮಾಡಿ ತೆರಳುವುದು. ಅಲ್ವಾ? ಬದುಕಿರೋದೇ ಸ್ವಲ್ಪ ದಿನ ಅಲ್ವಾ? ನಾವು ಯಾಕೆ ಬದುಕನ್ನು ಬಡದಾಟ ಮಾಡಿಕೊಂಡು ಅದು ಹಾಗೆ ಇದು ಹೀಗೆ ಅವಲ್ಲಿ ಕೋಪ ಮಾಡ್ಕೊಳ್ತೀವಿ, ಇನ್ನೊಬ್ಬರ ಮೇಲೆ ಅಸಮಾಧಾನ ಮಾಡ್ಕೊಳ್ತೀವಿ, ಅಥವಾ ಇನ್ನೊಂದು ಹತಾಶೆಗೊಳಗಾಗ್ತೀವಿ? ಇದೆಲ್ಲ ಯಾಕೆ ಬೇಕು? ಇರೋದೇ ಸ್ವಲ್ಪ ದಿನ ಅಲ್ವಾ? ಕಳೆದು ಬಿಟ್ಟಿವಿ, ಕ್ಷಣ ಕ್ಷಣ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಸಮಯ ಕಳೀತಾ ಇದೆ. ಸ್ವಲ್ಪ ದಿನ ಇದೆಯಲ್ಲ, ಇರುವಷ್ಟು ಪ್ರೀತಿನ ಸ್ವಲ್ಪ ದುಪ್ಪಟ್ಟು ಮಾಡಿ, ಅದನ್ನ ಹಾಗೆ ಕೊಡಬೇಡಿ. ಆ ಪ್ರೀತಿನ ಮತ್ತಷ್ಟು ರುಚಿ ಮಾಡಿ ಕೊಡಿ. ಅದು ಜೀವನ. ನಾಳೆ ನೀವು ಹೋದ್ಮೇಲೂ ಕೂಡ ನಿಮ್ಮ ಇರುವಿಕೆ ಈ ಹಂಚಿದಂಥ ಪ್ರೀತಿಯಲ್ಲಿರುತ್ತೆ. ಆ ವಿಚಾರವನ್ನು ಈ ಮಾತು ಹೇಳುತ್ತೆ. ಇದನ್ನು ನಾವು ಇವತ್ತಿನ ಆರಂಭ, ಯುಗದ ಆರಂಭ, ಯುಗಾದಿ ದಿನ, ಇದನ್ನು ನಾವು ಪಾಲಿಸ್ತಾ ಇರುವಷ್ಟು ದಿನ ಖುಷಿಯಿಂದ ಕಳೆಯೋಣ. ಇರುವ ಪ್ರೀತಿಯನ್ನು ಮತ್ತಷ್ಟು ಹೆಚ್ಚಿಸಿ ಪ್ರತಿಯೊಬ್ಬರಿಗೂ ರುಚಿ ಮಾಡಿ ಬಡಿಸೋಣ ಅಲ್ವಾ? ಬನ್ನಿ ಮಾತನ್ನು ಆರಂಭ ಮಾಡೋಣ. ಆರಂಭ ಮಾತಿನ ಮುಂಚೆ, ಬಿಕಾಸ್ 20 ವರ್ಷಗಳ ಒಂದು ಅನುಭವ ಇದೆಯಲ್ವಾ, ಅದರಲ್ಲೂ ವೃತ್ತಿಯಿಂದ ಒಬ್ಬ ಇಂಜಿನಿಯರ್ ಆಗಿದ್ರೂ ಕೂಡ ಅದನ್ನು ಬಿಟ್ಟು ನೀವು ಒಂದು ಸಂಗೀತದ ಸೇವೆನೇ ನನ್ನ ಮುಖ್ಯ ಗುರಿ ಅಂತ ಭಾವಿಸಿ ಒಂದು ನಿರ್ಧಾರವನ್ನು ತಗೊಂಡಂಥವ್ರು. ಹಾಗಾಗಿ ಆ ಒಂದು ಸಂಗೀತದ ಅಭಿರುಚಿಯ ಆಳ ಎಷ್ಟಿದೆ ಅಂತ ನಾನು ಇದರಲ್ಲಿ ಊಹಿಸಬಲ್ಲೆ. ಬಟ್ ಮಾತಾಡ್ತೀನಿ ಮ್ಯಾಮ್, ಆರಂಭ ಯಾಕೆ ಒಂದು ನಿಮ್ಮ ಕಂಠದ ಒಂದು ಜಲಕ್ನಿಂದ ಶುರುವಾಗಬಾರ್ದು? ಖಂಡಿತ. ಪ್ಲೀಸ್ ಮ್ಯಾಮ್. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಒಂದು ರಚನೆ, ಎಚ್.ಕೆ. ನಾರಾಯಣ ಅವರ ರಾಗ ಸಂಯೋಜನೆ, ನಾವು ಅವ್ರ ಹತ್ರನೇ ಕಲ್ತಿದ್ದು. ಯುಗಾದಿಯ ಈ ಹಾಡನ್ನ ಕೇಳ ಅಗತ್ಯವಾಗಿ. ಎಲಯಲ ಯುಗಾದಿ, ಬೇವಿನೆಲೆಯಲ ಯುಗಾದಿ, ಸಿಹಿಯ ಸೆಲೆಯಲ ಯುಗಾದಿ, ಹಸಿರ ಬೆಳೆಯಲ ಬಾಳ ಬೆಳೆಯಲ, ಬಾಳ ಬೆಳೆಯಲ, ಬಾಳ ಬೆಳೆಯಲ. ಥಳ ಥಳ ಯುಗಾದಿ, ನೀರ ಬಳುಕಲ ಯುಗಾದಿ, ಬಿಸಿಲ ಥಳುಕಲ ಯುಗಾದಿ, ಹಕ್ಕಿ ಕಲಕಲ ಬಾಳ ಬೆಳಕಲ, ಬಾಳ ಬೆಳಕಲ, ಬಾಳ ಬೆಳಕಲ, ಬಾಳ ಬೆಳಕಲ. ಇತಿಯಲ ಯುಗಾದಿ, ಕಾಲಸ್ಥಿತಿಯಲ ಯುಗಾದಿ, ಜೀವರತಿಯಲ ಯುಗಾದಿ, ಋತದ ಸ್ತುತಿಯಲ ಬಾಳಗತಿಯಲ, 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 ಬಾಳಗತಿಯಲ. ಇತ್ತ ಬಾಯುಗಾದಿ, ತೇರ ಹತ್ತಿ ಬಾಯುಗಾದಿ, ನಲವ ಬತ್ತಿ ಬಾ, ನಲವ ಭಿತ್ತಿ ಬಾಯುಗಾದಿ, ಬೇಳ ನೊತ್ತಿ ಬಾ, ಬಾಳಿನತ್ತ ಬಾ, ಬಾಳಿನತ್ತ ಬಾ, ಬಾಳಿನತ್ತ ಬಾ, ಬಾಳಿನತ್ತ ಬಾ. ಎಲಯಲ ಯುಗಾದಿ, ಬೇವಿನೆಲೆಯಲ ಯುಗಾದಿ, ಸಿಹಿಯ ಸೆಲೆಯಲ ಯುಗಾದಿ, ಹಸಿರ ಬೆಳೆಯಲ ಬಾಳ ಬೆಳೆಯಲ, ಬಾಳ
ಬಾಳ ಬೆಳೆಯಲ. ಯುಗಾದಿ ಹೇಳ್ತೀವಲ್ವಾ, ಎಷ್ಟು ಜನ ಯಾವ ರೀತಿಯಾಗಿ ಹೇಗೆಲ್ಲ ಹೇಳಿದ್ರು ಕೂಡ ಪ್ರತಿಯೊಂದು ಸಾಲಲ್ಲೂ ಕೂಡ ಹೊಸತನ ಪ್ರತಿಯೊಬ್ಬರಿಗೂ ನೀಡ್ತಾನೆ ಬರುತ್ತೆ. ಹೌದು, ಯುಗಾದಿಯ ಒಂದು ಹೊಸತನ ಅಥವಾ ಒಂದು ವಿಶೇಷತೆ ಅಂತ ಹೇಳ್ಬೋದು. ಹೌದು. ಬಟ್ ತುಂಬಾ ಸಂತೋಷ, ನಿಮ್ಮ ಒಂದು ಗಾಯನದಲ್ಲೂ ಕೂಡ ನಮಗೆ ಹೊಸತನವನ್ನ, ಹೊಸ ಆರಂಭವನ್ನ, ಹೊಸ ಆದಿಯನ್ನ ಪರಿಚಯ ಮಾಡಿಕೊಟ್ರಿ. ತುಂಬಾ ತುಂಬಾ ಸಂತೋಷ. ಧನ್ಯವಾದಗಳು. ಹೇಳಿ, ಮೊದಲನೇದಾಗಿ ತಮಗೆ ಹೇಗೆ ಭಾಸ ಆಗುತ್ತೆ ಈ ಕ್ಷಣ ನೆನೆಸ್ಕೊಂಡ್ರೆ? ಅರೆ 20 ವರ್ಷ ಬರೀ ಸ್ವರಗಳ ಜೊತೆಗೆ ಜೀವನ, ಕಾರ್ಯಕ್ರಮಗಳು, ಆ ಒಂದು ತಾಳ, ಈ ಥರದಲ್ಲೇ ನಾನು ಜೀವನ ಕಳೆದ್ನಲ್ಲ, ಎಷ್ಟು ಖುಷಿಯಿಂದ ಕಳೆದಿದ್ದೀನಿ ಅಂತ ಅನ್ಸುತ್ತೆ ನಮಗೆ. ತುಂಬ ತುಂಬ ಖುಷಿ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಏಕೆಂದರೆ ಈಗ ಸುಮಾರು ನಾನು 25 ವರ್ಷಗಳಾಯಿತು. ಅದಕ್ಕೆ ಮುಂಚೆನೂ ನಾನು ಇನ್ನೊಂದು 25 ವರ್ಷದಷ್ಟು ಕೃಷಿ ಮಾಡಿದ್ದೆ. ಏಕೆಂದರೆ 7ನೇ ವಯಸ್ಸಿಂದ ಶುರು ಮಾಡಿದ್ದು ನಾನು ಸಂಗೀತ ಕಲಿಯೋಕ್ಕೆ. ನನ್ನ ಜೀವನದಲ್ಲಿ ನನಗನ್ಸುತ್ತೆ ದೈವಾನುಗ್ರಹ ತುಂಬ ಇದೆ ಅನಿಸುತ್ತೆ. ಬಹಳ ಆಕಸ್ಮಿಕಗಳು. ಈ ನಿಟ್ಟಲ್ಲಿ ಇವತ್ತು ನಾನು ಇಲ್ಲಿ ಕೂತು ಇಂಥ ಒಂದು ಪ್ರತಿಷ್ಠಿತ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋಕ್ಕೆ ನಂಗೆ ಒಂದು ನಂಬಕ್ಕಾಗಲ್ಲ. ಆದರೆ ದೈವಾನುಗ್ರಹ, ಗುರುಗಳ ಅನುಗ್ರಹ. ಈಗ ನಾನು ಎಲ್ಲ ಗುರುಗಳು ನಮಿಸ್ತೀನಿ. ಈಗ ಪ್ರಸ್ತುತ ನನ್ನ ಗುರುಗಳಾದ ವಿದುಷರ ಲಲಿತ್ ಜೆ ರಾವ್ ಅವರನ್ನು ನಾನು ಮನಸಾರೆ ಅವರಿಗೆ ಧನ್ಯವಾದ, ಕೃತಜ್ಞತೆ, ಶಿರಸ ನಮಿಸಿ ನಾನು ಈ ಕಾರ್ಯಕ್ರಮ ಶುರು ಮಾಡಬೇಕು. ಏಕೆಂದರೆ ಅವರ ಶ್ರಮ ಇದು. ಅದರಿಂದ ಈ ಮಟ್ಟಿಗೆ ನನಗೆ ಬೆಳೆಯೋಕ್ಕಾಗ್ತಿದೆ ಅಂತ ನಂಗೆ ಅನಿಸುತ್ತೆ. 7ನೇ ವಯಸ್ಸಿನಲ್ಲಿ ನಾನು ಒಂದು ಒಟ್ಟು ಕುಟುಂಬದಲ್ಲಿ ನಾವು ಬೆಳೆದಿದ್ದು. ಮನೆಯಲ್ಲಿ ಎಲ್ಲರಿಗೂ ಸಂಗೀತದ ಇಷ್ಟ. ನಾವೆಲ್ಲ ನಮ್ಮ ಸೋದರತ್ತೆ ಹಿಂದೂಸ್ತಾನಿ ಸಂಗೀತ ಕಲ್ತ್ಕೊಳ್ಳೋರು, ಮನೆಗೆ ಬಂದು ಪಾಠ ಹೇಳ್ಕೊಡೋರು. ನನ್ನ ಅಕ್ಕ ಜ್ಯೋತಿ ಶ್ಯಾಮ್ ಅಂತ ಸಿತಾರ್ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ಲು. ನನ್ನ ದೊಡ್ಡಪ್ಪನ ಒಬ್ಬ ಮಗ ವಯಲಿನ್ನು, ಇನ್ನೊಬ್ಬ ತಬ್ಲ. ಹೀಗೆ ಮನೆಯಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇತ್ತು, ಸಂಗೀತ ಕಿವಿಗೆ ಬೀಳ್ತಾನೆ ಇತ್ತು. ಕಡೆಗೆ ಹಿಂದಿ ಫಿಲ್ಮ್ ಸಾಂಗ್ಸ್ ಆಗಲಿ, ಲತಾ ಮಂಗೇಶ್ಕರ್ ಅವ್ರ ಮೀರಾ ಭಜನ್ ಆಗಲಿ, ಎಲ್ಲನೂ ಬಾಲಮುರಳಿ ಕೃಷ್ಣ, ಪರ್ವೀನ್ ಸುಲ್ತಾನ ಎಲ್ಲರದು LPಗಳು ಪ್ಲೇ ಆಗ್ತಿತ್ತು. ಈ ಒಂದು ವಾತಾವರಣದಲ್ಲಿ ನಾವು ಬೆಳೆದು ಬಂದಿತ್ತು. ಆಗ TV ಇರಲಿಲ್ಲ, ಮತ್ತು ಅಫ್ಕೋರ್ಸ್ ಇವೆಲ್ಲ ಬೇರೆ ಯಾವ ಸಂಗೀತ ಮನೆಯಲ್ಲಿ ಈ ಥರ ಒಂದು ರೇಡಿಯೋ ರೆಕಾರ್ಡ್ LPಗಳು ಬಿಟ್ಟರೆ ಇನ್ಯಾವ ಥರನೂ ನಮಗೆ ಕಿವಿಗೆ ಬೀಳ್ತಿರ್ಲಿಲ್ಲ. ಎಲ್ಲರ ಮನೆಯಲ್ಲೂ ಆಗ ಮಕ್ಕಳಿಗೆ ಏನಾರು ಒಂದು ಓದಿಗೆ ಪಕ್ಕದಲ್ಲಿ ಏನಾರು ಒಂದು ಡಾನ್ಸು, ವೀಣೆನೋ, ವೋಕಲ್ ಮ್ಯೂಸಿಕ್ಕು ಅದಿದ್ದೇ ಇತ್ತು ಆಗಿನ ಕಾಲದಲ್ಲಿ. ಎಲ್ಲರೂ, ಯಾಕೆಂದರೆ ಸ್ಕೂಲ್ಗೆ ಹೋದರೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಲಿತಿದ್ರು ಅವಾಗ. ಅದೇ ನನಗೆ ಅದು ಸರ್ವೇ ಸಾಮಾನ್ಯವಾಗಿತ್ತು. ಹಾಗೆ ನನಗೂ ನಮ್ಮ ತಂದೆ ತಾಯಿ ಟಿ ಪುಟ್ಟಸ್ವಾಮಿನವರ ತಮ್ಮನ ಮಗ ಒಬ್ಬರು, ಟಿ ಚೌಡಯ್ಯನವರ ತಮ್ಮನ ಮಗ TP ಪ್ರಭಾಕರ್ ಅವ್ರ ಹತ್ರ ನನಗೆ ಮೊದಲು ಸರಿಗಮ ಪದನಿಸ ಆರಂಭ ಮಾಡಿದ್ರು. ನಾನು ಅದನ್ನ ಕಲ್ತ್ಕೊಂಡು ನನಗೆ 12ನೇ ವಯಸ್ಸಿದ್ದಾಗ ನಾನು ಸ್ಟೇಟ್ ಲೆವೆಲ್ ಜೂನಿಯರ್ ಎಕ್ಸಾಮಿನೇಷನ್ ಕಟ್ಟಿ ಅದರೊಳಗೆ 2nd ರ್ಯಾಂಕ್ ಬಂದೆ. ಅದು ಏನು ನಮ್ಮಲ್ಲಿ ವಿಶೇಷವಾಗಿ ಅದನ್ನು ಹೆಗ್ಗಳಿಕೆ ಅಂತ ಏನು ಯಾರೂ ಹೇಳ್ಕೊಳ್ಳೂ ಇಲ್ಲ. ಅದು ಬಂತು, ಎಲ್ಲರೂ ಖುಷಿ ಪಟ್ಟರು ಅಷ್ಟೇ. ಆಮೇಲೆ ನನಗೆ ಹೈಸ್ಕೂಲಿಗೆ ಬಂದಮೇಲೆ ನಾನು ವಿದುಷಿ ಸೀತಾಲಕ್ಷ್ಮಿ ವೆಂಕಟೇಶನ್ ಅವರ ಹತ್ರ ಹೈಯರ್ ಎಜುಕೇಷನ್ ಥರ ಸೀನಿಯರ್ ಪೋರ್ಷನ್ಸ್ ಕಲ್ತ್ಕೊಳ್ಳೋಕ್ಕೆ ಶುರು ಮಾಡಿದ್ದೆ. ಆಮೇಲೆ ನನಗೆ ಅವಾಗೆಲ್ಲ ರಜಾ ಬಂದರೆ ಬೇರೆ ಊರಿಗೆ ಹೋಗೋದು, ಟ್ರಾವೆಲ್ಲು ಅವೆಲ್ಲ ಏನಿರಲಿಲ್ಲ. ಏನಂದರೆ ನಮ್ಮ ಅಜ್ಜಿ ಮನೆಗೆ ಹೋಗೋದು, ರಜಾ ಬಂದರೆ ಅಜ್ಜಿ ಮನೆ. ನಮ್ಮ ಅಜ್ಜಿ ಮನೆ ನನಗೆ ನಮ್ಮ ಬೆನಿಸ್ಟನ್ ಗಾರ್ಡನ್ಸ್ ಅಂತ ನಮ್ಮ ಸೋದರ ಮಾವ ಬೆನ್ನಿ ಮೇಲಲ್ಲಿ ಕೆಲಸ ಮಾಡೋರು ಅಶ್ವಥ್ ನಾರಾಯಣ ರಾವ್ ಅಂತ. ನಮ್ಮ ತಾತ ಅಜ್ಜಿ, ನಮ್ಮ ಮಾವ ಅತ್ತೆ ಎಲ್ಲರೂ ಅಲ್ಲೇ ಇದ್ದರು. ರಜಾ ಬಂದರೆ ಅಲ್ಲಿ ಹೋಗೋದು. ಅಲ್ಲಿ ನಮ್ಮ ತಾತ ತುಂಬ ಚೆನ್ನಾಗಿ ನಾಟಕದ ಮಟ್ಟ ಹಾಡುಗಳು ಹಾಡೋರು. ಕರ್ನಾಟಕ ಸಂಗೀತ ಸ್ವಲ್ಪ ಮಟ್ಟಿಗೆ ಕಲ್ತಿದ್ರು. ತುಂಬ ಹುರುಪು, ಹುಮ್ಮಸ್ಸು ಅವ್ರಿಗೆ ಏನಂದರೆ ಎಲ್ಲರೂ ಹಾಡ್ಬೋದು ಅಂತ ಅವ್ರಿಗೆ. ಮನೆಗೆ ಯಾರು ಮದುವೆಗೋ ಏನೋ ಕರೆಯೋಕ್ಕೆ ಬಂದರೆ ಒಂದು ಹಾಡಮ್ಮ ಅನ್ನೋದು. ಅವ್ರು ಕಲ್ತಿದಾರೋ ಇಲ್ವೋ ಗೊತ್ತಿಲ್ಲ, ಅದು ಹೆಂಗೆ ಹಾಡೋಕ್ಕಾಗಲ್ಲ ಅಂತ ಆ ಥರ ಅವರು ಅಷ್ಟು ಇಷ್ಟ. ಮತ್ತು ನಮ್ಮ ಸೋದರ ಮಾವ ಅಶ್ವಥ್ ನಾರಾಯಣ ರಾವ್ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಂಡಿತ್ ರಾಮರಾವ್ ನಾಯಕರವರಲ್ಲಿ ಬೆಂಗಳೂರಿನಲ್ಲಿ ಅಭ್ಯಾಸ ಮಾಡ್ತಾಯಿದ್ರು. ಅವ್ರಿಗೂ ಅಪಾರವಾದ ಪ್ರೀತಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ. ಮನೆಯಲ್ಲೇ ಸಣ್ಣ ಬೈಠಕ್ ಮಾಡೋರು. ಯಾರು ಧಾರವಾಡದಿಂದ ಬೇರೆ ಊರುಗಳಿಂದ ಬಂದರೆ ಅವ್ರ ಮನೆಯಲ್ಲಿ ಒಂದು ಸಣ್ಣ ಬೈಠಕ್ ಆಗೋದು. ಈ ವಾತಾವರಣ ಇತ್ತು, ಅಲ್ಲಿ ಹೋದ್ರೂ ಇತ್ತು, ಮನೆಯಲ್ಲಿ ಇಲ್ಲೂ ಇತ್ತು. ಹಾಗೆ ಬೆಳ್ಕೊಂಡ್ಬಂದೆ. ಈಗ ನಾನು ಮೆಲ್ಕು ಹಾಕಿದ್ರೆ ಹೆಂಗೆ ಆ ಒಂದು ಸಂಸ್ಕಾರ ಬಂದಿದೆ ಅಂತ ನೋಡಕ್ಕೆ ಹೋದರೆ ಇವೆಲ್ಲ ಕಾಂಟ್ರಿಬ್ಯೂಟ್ ಆಗಿದೆ ಅನಿಸುತ್ತೆ. ಸ್ಕೂಲ್ನಲ್ಲಿ ಕಾಂಪಿಟೇಷನ್ಗೆ ಹೋಗು, ಪ್ರೈಸ್ ತಗೋ, ಅವೆಲ್ಲಾನು. ಯಾಕೆ ನಮ್ಮಲ್ಲಿ ನನ್ನ ಕಸಿನ್ಸ್ಗೆ ಪ್ರೈಸ್ ಬರೋದು, ನಮ್ಮ ಸೋದರತ್ತೆಗೆ ಪ್ರೈಸ್ ಬರೋದು, ನಮ್ಮಲ್ಲಿ ಬೆಳ್ಳಿ ಕಪ್ದು ಒಂದು ಬೀರುನಲ್ಲಿ ಎಲ್ಲ ಜೋಡಿಸಿಟ್ಟಿದ್ರು. ಅದು ನನಗೇನು ಅದೇನು ವಿಶೇಷ ಅಂತ ಅನಿಸ್ತಿರ್ಲಿಲ್ಲ.
ಆಮೇಲೆ ನ್ಯಾಷನಲ್ ಕಾಲೇಜ್ನಲ್ಲಿ ಬಸವನಗುಡಿನಲ್ಲಿ ನಾನು PUC ಮಾಡಿದೆ. ಅಲ್ಲಿ ಒಂದು ದಿವಸ ನಾನು ಬಾಯಿ ಅಂದಿಲ್ಲ, ಯಾಕೆಂದರೆ ಭಯ ರೇಗಿಸ್ಬಿಡ್ತಾರೆ. ಯಾಕೆಂದರೆ ಎಲ್ಲರೂ ಸ್ಟೇಜ್ ಹತ್ತಿದ್ರೆ ಜೋರಾಗಿ ಕೂಗೋದು ಎಲ್ಲ ಮಾಡೋರು. ನಾನು ಅಲ್ಲಿ ಹಾಡ್ತೀನಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ನಂಗೆ ಅವಾಗಿನ ತನಕನೂ ಆಮೇಲೆ ಮುಂದಕ್ಕೊಂದು ಸ್ವಲ್ಪ ಹಾಬಿ, ಸಂಗೀತ ಅಂದರೆ ಒಂದು ಹಾಬಿ ಥರ ಅಷ್ಟೇ, ಹಂಗಿತ್ತು. ಒಂದು ಹೇಗೆ ಅದು ಈಗ ನಾವು ಅಂತೀವಲ್ವಾ, ಬಹುಶಃ ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ನಂಗೆ ಅನಿಸ್ತಾ ಇದೆ, ಎಲ್ಲೂ ಕೂಡ ನಿಮಗೆ ಬೇರೆ ಆಲೋಚನೆಗಳು ಅಥವಾ ಬೇರೆ ಕಡೆ ಗಮನ ಹೋಗೋಕೆ ಆಸ್ಪದವೇ ಇಲ್ಲ. ಕಂಪ್ಲೀಟ್ ಯಾವ ಕಡೆ ನೋಡಿದ್ರು ಸಂಗೀತವೇ ಕಾಣ್ತಾ ಇದೆ. ಸೊ ಅಂಥ ಒಂದು ವಾತಾವರಣ ಬೇಕಾಗಿರುವಂಥದ್ದೇ ಅದು, ಖಂಡಿತವಾಗ್ಲೂ ಅದು. 7ನೇ ವಯಸ್ಸಿನಲ್ಲಿ ಆಟ ಆಡಿ ಊಟ ಮಾಡಿ ಮಲಗೋ ವಯಸ್ಸದು. ಸೊ ಆ ಸಮಯದಲ್ಲಿ ಸಂಗೀತ ಅನ್ನುವಂಥದ್ದಾಗಲಿ, ಸ್ವರಗಳು ಅನ್ನುವಂಥದ್ದಾಗಲಿ, ಬಹುಶಃ ಅದೊಂಥರ ಕಲಿಬೇಕು ಅನ್ನೋ ಉತ್ಸಾಹ ಅಥವಾ ಹೊಸತನ ಅನ್ನೋದೊಂದು ಕಡೆ ಆದರೆ ಮುಂದೆ ಏನಾಗ್ತೀವಿ ಏನಾಗಲ್ಲ ಅನ್ನೋ ನಿರೀಕ್ಷೆಗಳೇ ಇರೋದಿಲ್ಲ. ಬಟ್ ಆ ಸಮಯದಲ್ಲಿ ನಿಮಗೆ ಏನು ಇಷ್ಟ ಆಗ್ತಿತ್ತು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ? ಸ್ವರಗಳು ಕಲಿಯೋದು ಇಷ್ಟ ಆಗ್ತಿತ್ತಾ, ಅಥವಾ ಯಾವ್ದಾದ್ರು ವಾದ್ಯಗಳು ಇಷ್ಟ ಆಗ್ತಿತ್ತಾ, ಅಥವಾ ಯಾರಾದರೂ ಸಂಗೀತಗಾರ ನೋಡಿದ್ರೆ ಇಷ್ಟ ಆಗ್ತಿತ್ತಾ? ನಂಗೆ ಸಂಗೀತಗಾರ ನೋಡಿದ್ರೆ ಇಷ್ಟ ಆಗ್ತಿತ್ತು. ಅಂದರೆ ಅವ್ರು ಇವಾಗ ಶಂಕರ್ಪುರಕ್ಕೆ ಹೋಗಿ ಅಲ್ಲಿ ಸಂಗೀತ ಕಚೇರಿ ರಾಮನವಮಿಲಿ ಕೇಳೋದು. ಅವಾಗ ಬಾಂಬೆ ಸಿಸ್ಟರ್ಸ್ಗೆ ಕೇಳಿದ್ರೆ ಅವರಿಬ್ಬರು ಹೆಂಗೆ ಒಂದೇ ಸೀರೆ ಉಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಜಾಸ್ತಿ ಗಮನ. ಹಾಗಾಗಿ ನನಗೆ ಪ್ಯಾಸಿವ್ಲಿ ನನಗೆ ಸಂಗೀತ ಕೇಳಿಸ್ಕೊತಿದ್ದೆ, ಒಂದು ಕಚೇರಿ ಮಿಸ್ ಮಾಡ್ತಿರಲಿಲ್ಲ. ಬಾಂಬೆ ಸಿಸ್ಟರ್ಸ್, ಮಹಾರಾಜಪುರಂ ಸಂತಾನಂ, ಜಯಸುದಾಸ್ ಅವ್ರದ್ದು, ಮತ್ತು ಪರ್ವೀನ್ ಸುಲ್ತಾನ ಒಬ್ಬರೇ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಬರೋರಲ್ಲಿಂದ ಮುಂದಕ್ಕೆ ಹೋಗಿ ಕುತ್ಕೊಂಡ್ಬಿಡೋದು, ಪೂರ್ತಿ ಕಚೇರಿ ಕೇಳೋದು. ಆದರೆ ಅದು ಏನು ಅರ್ಥ ಆಗ್ತಿತ್ತು, ಬಟ್ ಏನೋ ಅನುಭವಿಸಿದ್ದೆ, ನನಗೆ ಅನಿಸ್ತಿದ್ದೆ. ಆ ಥರ ನನಗೆ ತುಂಬ ಪ್ಯಾಷನ್ ಇದೆ ಅಂತ ಗೊತ್ತೂ ಇಲ್ಲ ನಂಗೆ, ಇದೆಯೋ ಇಲ್ವೋ ಅನ್ನೋದು ನಂಗೆ ಅರಿವಿರಲಿಲ್ಲ. ನಮ್ಮಲ್ಲಿ ಎಲ್ಲರೂ ಹೋಗೋರು. ಅವಾಗ ರಾಮೋತ್ಸವ ದೊಡ್ಡದೊಂದು ಲಿಸ್ಟ್ ಬಂದ್ಬಿಡೋದು, ಪ್ರೋಗ್ರಾಮ್ ಲಿಸ್ಟು. ಅದನ್ನು ನಮ್ಮ ತಾಯಿ ಎಲ್ಲ ಮಾರ್ಕ್ ಮಾಡೋರು. ಸಿಟಿ ಇನ್ಸ್ಟಿಟ್ಯೂಟಿಗೆ ಇದಕ್ಕೆ ಹೋಗೋಣ, ಶಂಕರ್ಪುರಕ್ಕೆ ಇದಕ್ಕೆ. ನಾವು ಇದ್ದಿದ್ದು ಗವಿಪುರಂ ಗುಟ್ಟಳ್ಳಿನಲ್ಲಿ. ಹತ್ತತ್ರ ನಡ್ಕೊಂಡು ಹೋಗಿ ಮಾಡೋವಂಥ ಜಾಗ ಮುಂಚೆನೇ ಮಾರ್ಕ್ ಮಾಡಿಬಿಡೋ. ಅದೇ ನಮ್ಮ ಸಮ್ಮರ್ ವೆಕೇಷನಲ್ಲಿ ಒಂದು ನಾವು ಎದುರು ನೋಡೋವಂಥ ಒಂದು ಇದಿತ್ತು. ಆ ಥರ ಕಚೇರಿಗಳು ಕೇಳ್ತಿದ್ದಷ್ಟೇ. ಮತ್ತು ನನಗೆ ಸ್ಕೂಲ್ಗೆ ಹೋದರೆ ಅಲ್ಲೂ ಸ್ಕೂಲ್ ರಿಓಪನ್ ಆದಮೇಲೆ ಮಾತಾಡ್ತಿದ್ದಿದ್ದು ಹಾಗೇನೆ, ಈ ಪ್ರೋಗ್ರಾಮಲ್ಲಿ ಇವ್ರದ್ದು ಕೇಳಿದ್ಯಾ, ಆ ಹಾಡು ಹೆಂಗಿತ್ತು ಅಂತ ಹಂಗೆ ಮಾತಾಡ್ತಿದ್ವಿ. ಸೊ ಒಟ್ಟಿನಲ್ಲಿ ಸಂಗೀತ ಬಿಟ್ಟರೆ ಬೇರೆ ಏನು ಜಗತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಆ ಜಗತ್ತಲ್ಲೇ ಮುಳುಗ್ಬಿಟ್ಟಿದ್ರಿ. ಮುಳುಗಿದೆ ಅಂದರೆ ನಾಟ್ ಆಸ್ ಅ ಪ್ಯಾಷನೇಟ್ ಇದು. ಮುಂದೆ ನಾನೊಂದು ಸಂಗೀತಗಾರ್ತಿ ಆಗ್ತೀನಿ ಅನ್ನೋ ನಿಟ್ಟಲ್ಲ, ಅದು ನನಗೆ ಬೇಕೋ ಬೇಡವೋ ಕಿವಿ ಮೇಲೆ ಬೀಳ್ತಿತ್ತು ಅವಾಗ. ಹಂಗಂತ ಆಟ ಕಮ್ಮಿ ಆಗ್ತಿರ್ಲಿಲ್ಲ, ಆಟ ಆಡ್ತಿದ್ವಿ, ಅವೆಲ್ಲ ಬೇರೆ ಎಲ್ಲ ನಡೀತಿತ್ತು. ಹಂಗಂದು ಕೂತ್ಕೊಂಡು ಗಂಟಾನ್ಗಟ್ಲೆ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ. ಮೇಷ್ಟ್ರು ಮನೆಗೆ ಬಂದಾಗ 15 ಅರ್ಧ ಗಂಟೆ 3/4 ಗಂಟೆ ಹಾಡೋದು, ಆಮೇಲೆ ಯಾವಾಗಲೂ ಒಂದ್ಸತಿ ಪ್ರಾಕ್ಟೀಸ್ ಮಾಡೋದು. ಹಂಗಂದು ಕೂತು ಶಿಸ್ತಿಂದ ದಿನ ಪ್ರಾಕ್ಟೀಸ್ ಮಾಡ್ತೀನಿ, ಅದಿರಲಿಲ್ಲ. ನಾ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಕಲೆ ಟ್ಯಾಲೆಂಟ್ ಇತ್ತು ಅವಾಗ, ಆದರೆ ಅದನ್ನು ನಾನು ಅಷ್ಟೊಂದು ನಂತರ ಕಲಿತಾ ಬರ್ತೀರಾ ಮುಂದಿನ ಹಂತಕ್ಕೆ, ಒಂದು ಇದರಲ್ಲಿ ನಾನು ಸೇವೆ ಮಾಡಬೇಕು ಅನ್ನೋ ನಿರ್ಧಾರ ಮೂಡುತ್ತೆ. ಬಟ್ ಅದು ಮುಂದಿನ ಪಯಣ. ಬಟ್ ನೀವು ಒಂದು ಸಂಗೀತಗಾರ್ತಿಯಾಗಿ ಹಾಡಿದಂಥ ಮೊದಲ ಕಾರ್ಯಕ್ರಮದಲ್ಲಿ ಹಾಡಿದಂಥ ಹಾಡು, ಅಥವಾ ನಿಮಗೆ ನೆನಪಿರುವ ವಯಸ್ಸಲ್ಲಿ ಹಾಡಿದಂಥ ಹಾಡು ನೆನಪಿದೆಯಾ? ಅದನ್ನು ಹಾಡ್ಬೋದಾ ಈಗ ತಾವು? ನನಗೆ ಅದಕ್ಕೆ ಬರ್ತೀನಿ. ನಾನು ಅಂಟಿಲ್ ನಾನು PUC ಆ ಟೈಮ್ದ ಕಾರ್ಯಕ್ರಮ ಅಂತ ಯಾವುದೂ ಆ ಥರ ಕೊಟ್ಟಿರಲಿಲ್ಲ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇಲ್ಲವೇ ಇಲ್ಲ. ನಾನು PUC ಮುಗಿದು ನಾನು ದಾವಣಗೆರೆಗೆ ಹೋದ್ನಲ್ಲ, ನಾನು ಇಂಜಿನಿಯರಿಂಗ್ ಮಾಡೋಕ್ಕೆ BDT ಕಾಲೇಜ್ ದಾವಣಗೆರೆಗೆ ಹೋದ್ನಲ್ಲ, ಅಲ್ಲಿ ನಮ್ಮ ಸೋದರ ಮಾವ ಅವಾಗ ಅಲ್ಲಿಗೆ ಹೋಗಿದ್ರು. ಬೆನ್ನಿ ಮೇಲೆ ಮುಚ್ಚಿತು ಅಂತ ದಾವಣಗೆರೆ ಕಾಟನ್ ಮಿಲ್ಸಲ್ಲಿ ಜನರಲ್ ಮ್ಯಾನೇಜರಾಗಿ ಹೋದರು. ಅವ್ರ ಮನೆಯಲ್ಲಿ ಇದ್ದು ನಾವು ಓದಿದ್ದು 4 ವರ್ಷ. ಅದು ನನಗೆ ಟರ್ನಿಂಗ್ ಪಾಯಿಂಟ್. ಅಲ್ಲಿ ನಂದು ಫಾರ್ಮೇಟಿವ್ ಇಯರ್ಸ್ 17ರಿಂದ 21 ವರ್ಷ ನಾನು ಇದ್ನಲ್ಲ, ಅದು ನನಗೆ ದಾವಣಗೆರೆ ನಂಗೆ ತುಂಬ ಕೊಟ್ಟಿದೆ. ಒಂದು ಡಿಗ್ರಿ ಜೊತೆಗೆ ನನಗೆ ಒಳ್ಳೆ ಸಂಗೀತ ಮತ್ತು ಈವನ್ ಸಂಸ್ಕಾರ ಎಲ್ಲ ಇನ್ನೂ ಅಂದರೆ ಅಲ್ಲಿ ನಂಗೆ ಸ್ವಲ್ಪ ಫೋಕಸ್ ಬರೋಕ್ಕೆ ಶುರು ಆಯ್ತು. ಹೌದು, ಏನೂ ಇದೆ, ಯಾಕೆಂದರೆ ಅಲ್ಲಿ ಕಾಲೇಜ್ನಲ್ಲೂ ನಾನು ಹೆದರ್ಕೊಂಡು ಎಲ್ಲೂ ಹಾಡು ಏನೂ ಮಾಡ್ತಿರ್ಲಿಲ್ಲ. ಆದರೆ ನನ್ನ ಸ್ನೇಹಿತರಲ್ಲಿ ತುಂಬ ಎನ್ಕರೇಜ್ ಮಾಡೋರು. ಅಲ್ಲಿ ಪ್ರೊಫೆಸರ್ಸ್ ತುಂಬ, BT ಅಚ್ಯುತ ಅಂತ ಅವ್ರು ತುಂಬ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಅವರು ನನಗೆ ಪ್ರೋತ್ಸಾಹ ಕೊಟ್ಟು ಕಾಂಪಿಟೇಷನ್ ಕಳಿಸಿ, ಕಾಲೇಜ್ನಲ್ಲಿ ಎಲ್ಲರೂ ತುಂಬ ಪ್ರೋತ್ಸಾಹ ಕೊಟ್ಟು, ಅಲ್ಲಿ ನನ್ನ ಕಾಲೇಜಲ್ಲೂ ನನಗೆ ಉತ್ತೇಜನ ಸಿಕ್ತು. ಇಲ್ಲಿ ನನಗೆ 2 ವರ್ಷ ಕಾಲ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮುಗಿದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನ ನೀನು ಕಲ್ತ್ಕೋ, ಅದಕ್ಕೆ ಶುರು ಮಾಡು ಅಂತ ಹೇಳಿ ನಮ್ಮ ಸೋದರ ಮಾವ ತುಂಬ ಅದು ಎನ್ಕರೇಜ್ ಮಾಡಿದ್ರು. ಆಮೇಲೆ ಪಂಡಿತ್ ಮಾರುತಿರಾವ್ ಇನಾಮ್ದಾರ್ ಅವರು ಅಲ್ಲಿ ಹೇಳ್ಕೊಡ್ತಿದ್ರು, ಅವ್ರ ಹತ್ರ ನಾನು ಶುರು ಮಾಡಿದೆ. ಅವ್ರು ಹೇಳ್ಕೊಟ್ಟಿದ್ದು ಅವರು ಒಂದು ವಚನ ನನಗಾಗಿ ರಾಗ ಸಂಯೋಜನೆ ಮಾಡಿ ಒಂದು ಕಾಂಪಿಟೇಷನ್ ಇತ್ತು. ನಿಜಗುಣ ಶಿವಯೋಗಿಗಳ ಅಥವಾ ಸರ್ಪಭೂಷಣ ಶಿವಯೋಗಿಗಳ ವಚನ ಹಾಡಿ ಯಾವುದೋ ಒಂದು ವಚನ ಕಾಂಪಿಟೇಷನಲ್ಲಿ ಅದಕ್ಕೆ ಭಾಗವಹಿಸಕ್ಕೆ ನಂಗೆ ಅವಕಾಶ ಸಿಕ್ಕ. ನನಗೋಸ್ಕರ ಇದಕ್ಕೆ ರಾಗ ಸಂಯೋಜನೆ ಮಾಡಿ ಹೇಳ್ಕೊಟ್ಟಿದ್ದು ಹಾಡನ್ನ ಹಾಡ್ತೀನಿ.
ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕಾರಣದಲ್ಲಿ ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕಾರಣದಲ್ಲಿ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ. ಬಹುಶಃ ಈ ಶಾಸ್ತ್ರೀಯ ಸಂಗೀತಗಳಿಗೆ ಅಂತಹ ಶಕ್ತಿ ಇದೆನೋ ಅನ್ಕೊಳ್ತೀನಿ. ಶುರು ಮಾಡುವಾಗ ಸುಮ್ಮನೆ ಕಣ್ಣೋಟ ತಮ್ಮತ್ತ ತಗೊಳ್ಳತ್ತೆ, ತಗೊಳ್ತಾ ಹಾಗೆ ಅಲ್ಲೇ ಕಣ್ಣೋಟ ಇರೋ ಹಾಗೆ ಮಾಡುತ್ತೆ. ತುಂಬ ಸಂತೋಷ ಮ್ಯಾಮ್. ಬಹುಶಃ ಇವತ್ತಿನ ಯುಗಾದಿ ಕ್ಷಣಗಳನ್ನ ಈ ರೀತಿ ನಮ್ಮ ಜೊತೆ ಕಳೀತಾ ಇದ್ರಲ್ಲ, ನಮಗೆ ಖುಷಿ ಕೊಡ್ತಾ ಇದೆ. ನನ್ನ ಸೌಭಾಗ್ಯ, ಇಂಥ ವಿಶೇಷ ದಿನ ನನಗೆ ಕರೆಸಿದ್ದು ನೀವು. ನನ್ನ ಸಂತೋಷ ಮ್ಯಾಮ್. ಮ್ಯಾಮ್ ಹೇಳ್ತಾ ಇದ್ರಿ ನೀವು ಇಂಜಿನಿಯರಿಂಗ್ ಮುಗಿಸಿ ವೃತ್ತಿಯಲ್ಲಿ ಒಬ್ಬ ಇಂಜಿನಿಯರ್, ತಾವು ಒಂದೊಳ್ಳೆ ಹುದ್ದೆಯನ್ನ ಪಡ್ಕೊಂಡಂತವ್ರು. ನಾವು ಇವತ್ತಿನ ದಿನಗಳಿಗೆ ನೋಡೋದಾಯ್ತು ಅಂತಂದ್ರೆ ಆ ಟೈಮಲ್ಲಿ ಕೆಲಸ ತಗೊಂಡವರು ಲೈಫ್ ಸೆಟಲ್ ಮಾಡ್ಕೊಂಡಿದ್ದಾರೆ, ಸಂಪಾದನೆ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ. ಬಟ್ ಅಂತ ಸಮಯದಲ್ಲಿ ತಾವು ಇದ್ದವರು, ಅವಕಾಶಗಳಿತ್ತು ಸಾಕಷ್ಟು ಇನ್ನೂ ಬೆಳೆಯುವಂಥದ್ದು ವೃತ್ತಿಯಿಂದ, ಇದನ್ನ ಪ್ರವೃತ್ತಿಯಾಗಿಯೇ ತಗೊಂಡು ಉಳಿದು ಬಿಡ್ಬೋದಿತ್ತು. ಬಟ್ ಒಂದು ಕ್ಷಣದಲ್ಲಿ ಇದನ್ನ ಬಿಟ್ಟು ಅಲ್ಲ, ಪ್ರವೃತ್ತಿ ನನ್ನ ಜೀವನ, ಅದರ ಸೇವೆ ಅಂತ ಭಾವಿಸಿದ್ರಿ. ಹೇಗೆ ಸಾಧ್ಯವಾಯಿತು ಆ ನಿರ್ಧಾರ ತಗೊಳ್ಳೋದಕ್ಕೆ? ನನಗೆ ನೀವು ಹೇಳ್ದಂಗೆ ಇಂಜಿನಿಯರಿಂಗ್ ಮುಗಿಸಿದ ಮೇಲೂ ಬರಬೇಕು, ಬೆಂಗಳೂರಿಗೆ ಬರಬೇಕು, ನಾನು ಕೆಲಸಕ್ಕೆ ಅಪ್ಲೈ ಮಾಡಬೇಕು, ಒಂದು ಕೆಲಸ ಶುರು ಮಾಡಬೇಕು ಅನ್ನೋದೇ ನನ್ನ ತಲೆಯಲ್ಲಿ. ದಾವಣಗೆರೆಯಿಂದ ಬಿಟ್ಟು ಬರ್ಬೇಕಾದ್ರೆ ನನಗೆ ಮಾರುತಿರಾವ್ ಇನಾಮದಾರ್ ಅವರು, ಹೋಗಲೇಬೇಕಾ ನೀನು ಇಲ್ಲಿದ್ಬಿಡು, ನಾನು ಹಿಂಗೆ ಕಲಿಸ್ತೀನಿ, ನನಗಿರೋ ವಿದ್ಯೆಯೆಲ್ಲ ನಾನು ಹೇಳ್ಕೊಡ್ತೀನಿ ಅಂತ ಪಾಪ ಹೇಳಿದ್ರು. ಆದರೆ ಅದು ಆಗುವಂಥ ವಿಷಯ ಅಲ್ಲ. ನಾನು ವಾಪಸ್ಸು ಬೆಂಗಳೂರಿಗೆ ಬಂದು ನಾನು ಒಂದು ಸ್ವಲ್ಪ ದಿನ ಮಟ್ಟಿಗೆ BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಸೇರಿಕೊಂಡೆ, ಟೆಲಿಕಾಮ್ ಡಿಪಾರ್ಟ್ಮೆಂಟಲ್ಲಿ, ಸ್ಟಾಪ್ ಗ್ಯಾಪ್ ಥರ. ಅಷ್ಟರಲ್ಲಿ ನಮ್ಮ ತಾಯಿಗೆ ಸ್ವಲ್ಪ, ಆಮೇಲೆ ಆವಾಗ ಪಂಡಿತ್ ರಾಮರಾವ್ ನಾಯಕ್ ಅವ್ರ ಹತ್ರ ನಾನು ಶುರು ಮಾಡಿದೆ. ಇಲ್ಲಿ ನಾನು ಅದಕ್ಕೆ ಹೇಳಕ್ಕೆ ಮುಂಚೆ ನಾನು ಅಶ್ವಥ್ ನಾರಾಯಣ ರಾವ್ ಅಂತ ನಮ್ಮ ಸೋದರ ಮಾವನ ಬಗ್ಗೆ ಹೇಳ್ತಿದ್ನಲ್ಲ, ಅವರಿಗೆ ಅಪಾರವಾದ ಸಂಗೀತದ ಮೇಲೆ ಒಲವು, ಆಗ್ರಾ ಘರಾನೆ ಬಗ್ಗೆ ತುಂಬ ಅವರಿಗೆ ವಿಶೇಷವಾದ ಒಂದು ಪ್ರೀತಿ. ಅಲ್ಲಿ ದಾವಣಗೆರೆಯಲ್ಲಿ ನನಗೆ ಪಾಠ ಹೇಳಿಸ್ಕೊಂಡು, ಹೆಂಗೆ ಅಂದರೆ ಅವ್ರು ಮಿಲ್ಲಲ್ಲಿ ಕೆಲಸ ಮಾಡೋರು, ರಾತ್ರಿ 8-9 ಗಂಟೆ ತನಕ ಆಗೋದು ಅವ್ರ ಕೆಲಸ. ಅಲ್ಲಿಂದ ಫೋನ್ ಮಾಡಿ ಹೇಳೋರು ಮನೆಗೆ, ಈಗ ಬರ್ತೀನಿ, ಊಟ ಮಾಡಿ ರೆಡಿಯಾಗಿರಿ, ನಾವು ಗುರುಗಳ ಮನೆಗೆ ಹೋಗೋಣ ಅಂತ. ಅವರು ಮಿಲ್ ಮುಗಿಸ್ಕೊಂಡು 9:30 ಬಂದು ಅಷ್ಟೊತ್ತಿಗೆ ನಾವು ರೆಡಿ ಇರಬೇಕು. 10 ಗಂಟೆಗೆ ನಮ್ಮ ಗುರುಗಳ ಮನೆಗೆ ಕರ್ಕೊಂಡು ಹೋಗೋರು, ಮಾರುತಿರಾವ್ ಇನಾಮದಾರ್ ಮನೆಗೆ. 10ರಿಂದ 11:30 ತನಕ ಪಾಠ ಆಗೋದು. ಆಮೇಲೆ ಅವ್ರ ಹತ್ರ ಮಾತಾಡ್ಕೊಂಡೆಲ್ಲ ಮಾಡಿ 12:30 ಮನೆಗೆ ಬಂದು, ನಂಗೆ ಬೆಳಗ್ಗೆ 7:00 ಕಾಲೇಜ್ ಇರೋದು. ಅವ್ರಿಗೆ ನನಗೇನು ಮಾರಿದೇನ ಟೆಸ್ಟ್ ಇದೆಯೋ ಎಕ್ಸಾಮ್ ಇದೆಯೋ ಅವ್ರಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಅವ್ರಿಗಷ್ಟು ನನ್ನ ಸಂಗೀತ ನನ್ನ ಕಂಡ್ರೆ ಅಷ್ಟು ಪ್ರೀತಿ. ಅವ್ರಿಗೆ ಹೆಣ್ಮಕ್ಳಿಲ್ಲ, 3 ಜನ ಗಂಡು ಮಕ್ಕಳು. ನನ್ನ ಮಗಳನ್ನ ಥರ ನೋಡ್ಕೊಂಡ್ರಲ್ಲಿ. ಅವ್ರು ಮಿಲ್ಲಿಗೆ ಯಾರಾದರೂ ಬಂದರೆ ಗೆಸ್ಟು, ಅವ್ರಿಗೆ ಹೇಳ್ಬಿಡೋರು, ನನ್ನ ತಂಗಿ ಮಗಳು ಹಾಡ್ತಾಳೆ ಪಾಠಕ್ಕೆ, ಸಾಯಂಕಾಲ ನೀವು ಬಂದ್ಬಿಡಿ ಮೇಷ್ಟ್ರ ಮನೆಗೆ ಅಂತ ನನ್ನ ಪರವಾಗಿ ಕಮಿಟ್ ಮಾಡ್ಕೊಂಬಿಡೋರು. ಸೊ ನನಗೆ ಅದು ಗೊತ್ತಿತ್ತು ಈ ಥರ ಹೆಂಗಾಗತ್ತೆ ಅಂತ. ಮುಂಚೆನೇ ನಾನು ತಯಾರಿದ್ಬಿಡ್ತಿದ್ದೆ, ಏನಾರಿದ್ರೆ ಸ್ವಲ್ಪ ರೆಡಿಯಾಗಿ ಓದಿ ರೆಡಿ ಆಗಿಬಿಡ್ತಿದ್ದೆ. ಅಷ್ಟು ಅವ್ರಿಗೆ ಪ್ರೀತಿ. ಆಮೇಲೆ ಬಂದಮೇಲೆ ನನಗೆ ಕ್ಯಾಸೆಟ್ ಪ್ಲೇಯರ್ಸ್ ಅವಾಗೆಲ್ಲ, ಅದರಲ್ಲಿ ಕ್ಯಾಸೆಟ್ ರೆಕಾರ್ಡಲ್ಲಿ ಹಾಕ್ಬಿಟ್ಟು ನಮ್ಮ ಲಲಿತ್ ರಾವ್ ಗುರುಗಳ ಅವ್ರ ಕ್ಯಾಸೆಟ್ಟು, ಮತ್ತು DV ಪಲೂಸ್ಕರ್ ಅವ್ರದ್ದು ಎಲ್ಲ, ಕೆಲವ್ರದ್ದು ದೊಡ್ಡ ದಿಗ್ಗಜರದ್ದು ಹಾಕ್ಬಿಟ್ಟು ಅದನ್ನು ಪ್ಲೇ ಮಾಡಿ ಕೇಳಿಸೋದು. ನೋಡು ಲಲಿತ್ ರಾವ್ ಅವ್ರ ಸಂಗೀತ ಹೇಗಿದೆ, ನಿಮ್ಮ ಇದು ಅವರು ಎಂಜಿನಿಯರು, ಮತ್ತು ಎಷ್ಟು ಚೆನ್ನಾಗಿ ಅವರು ಅಭ್ಯಾಸ ಮಾಡಿದ್ದಾರೆ, ಅವ್ರ ವಾಯ್ಸ್ ಥ್ರೋ ನೋಡು, ಅವರಲ್ಲಿರೋ ಇಮೋಷನ್ ನೋಡು, ಮತ್ತು ಅವ್ರು ಹೇಗೆ ತಗೋತಾರೆ ನೋಡು ಅನ್ನೋದು ರಿವೈಂಡ್ ಮಾಡಿ ಕೇಳಿಸೋದು ನನಗೆ. ಅಂದರೆ ಈ ಥರ ನನ್ಗೆ ಸಂಜೆ ಹೊತ್ತು ಅಲ್ಲಿ TV ಇರಲಿಲ್ಲ, ಇನ್ನೆಲ್ಲೂ ಹೊರಗಡೆ, ನಮ್ಮದು ಮನೆ ಕ್ವಾರ್ಟರ್ಸ್ ಊರಾಚೆ ಇತ್ತು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು ಸಾಯಂಕಾಲ ಅವೆಲ್ಲ ಏನೂ ಇಲ್ಲ. ಮನೆಗೆ ಬಂದರೆ ಕಾಲೇಜ್ ಕೆಲಸ ಮುಗಿಸ್ಬಿಟ್ಟು ಈ ಥರ ಕೂತ್ಕೊಂಡು ಸಂಗೀತ ಕೇಳೋದು ಅವ್ರ ಜೊತೆ. ಇದು ಮಾಡಿ ನನಗೆ ಹಾಗೆ
ಆಗ್ರಾಘರಾನೆ ಬಗ್ಗೆ ತುಂಬ ಒಂದು ಒಳ್ಳೆ ಇನ್ಸೈಟ್ ಕೊಟ್ಟರು ನಮ್ಮ ಮಾವ. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಅವ್ರು ಇಲ್ಲಿ ಪಂಡಿತ್ ರಾಮರಾವ್ ನಾಯಕ್ ಅವ್ರ ಹತ್ರ ಹೋಗಿ ಮುಂಚೆನೇ ಹೇಳಿದರು, ಅವ್ಳು ಬರ್ತಾಳೆ ಡಿಗ್ರಿ ಮುಗಿಸ್ಕೊಂಡು ನೀವು ದಯವಿಟ್ಟು ಅವಳನ್ನ ಶಿಷ್ಯಾಗಿ ಸ್ವೀಕರಿಸ್ಬೇಕು ಅಂತ. ಸರಿ, ನಮ್ಮ ಗುರುಗಳ ಹತ್ರ ನಮ್ಮ ತಾಯಿ ಕರ್ಕೊಂಡು ಹೋದರು. ನನಗೆ ಅವ್ರಿಗೆ ಎಷ್ಟು ಹೇಳಿಬಿಟ್ಟಿದ್ರು ಏನು ಹೇಳಿದ್ರೋ ಗೊತ್ತಿಲ್ಲ. ಅವರು ನನಗೆ ಏನು ಹೇಳ್ತಾಳೆ ನೋಡೋಣ ಅಂದ್ಬಿಟ್ಟು ಶುರುನಲ್ಲೇ ಕಾಮೋದು, ಛಾಯಾನಟ್ ಅಂತ ಎಲ್ಲ ದೊಡ್ಡ ದೊಡ್ಡ ಕ್ಲಿಷ್ಟವಾದ ರಾಗಗಳು ಶುರು ಮಾಡಿಬಿಟ್ಟು ನನಗೆ ಅಲ್ಲಿ ಒಂಥರ ಹೇಳ್ತಾರಲ್ಲ, ಅಲ್ಲಿ ತುಂಬ ಪ್ಯಾಂಪರ್ ಮಾಡಿ ನನಗೆ ನೀನೇ ಇಂದ್ರ ಚಂದ್ರ ದೇವೇಂದ್ರ ಅನ್ನೋ ಥರ ಇತ್ತು. ಇಲ್ಲಿ ಬಂದು ಏನಪ್ಪ ನನಗೆ ಹಾಡೋಕ್ಕೆ ಆಗ್ತಿಲ್ಲ ಅನ್ನೋ ಥರ ಆಗಿತ್ತು. ಆಮೇಲೆ ಅವ್ರಿಗೆ ಅರ್ಥ ಆಯಿತು, ಇಲ್ಲ ಇವಳಲ್ಲಿ ಕಲೆ ಇದೆ, ಪ್ರತಿಭೆ ಇದೆ, ಬಟ್ ವಾಪಸ್ಸು ನನ್ನ ಸ್ಟ್ಯಾಂಡರ್ಡ್ಗೆ ಬಂದು ಯಮನ್ನು ಬಿಹಾಗ್ ಅಂತ ಶುರುವಿನಲ್ಲಿ ಏನು ಹೇಳ್ಕೊಡ್ತಾರೆ ಅಂಥ ರಾಗಗಳನ್ನ ಬಹಳ ಅಕ್ಕರೆಯಿಂದ ಹೇಳ್ಕೊಟ್ರು ನಮ್ಮ ರಾಮರಾವ್ ನಾಯಕ್ ಅವರು. 10 ವರ್ಷ ಕ್ಯಾಲೆಂಡರ್ ಇಯರ್ಸ್ ಅವ್ರ ಕೆಳಗಡೆಗೆ ನಾನು ಕಲ್ತ್ಕೊಂಡ್ರು. ಆ ಟೈಮಲ್ಲಿ ಸುಮಾರು ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಎಲ್ಲರಿಗೂ ಆಗೋ ಥರನೇ ಆಯಿತು. ನಮ್ಮ ತಾಯಿ ತೀರ್ಕೊಂಡ್ರು ತಕ್ಷಣ. ಆಮೇಲೆ ನನ್ನ ಮದುವೆ ಆಯಿತು. ಆಮೇಲೆ ಆಮೇಲೆ ನಮ್ಮ ಯಜಮಾನ್ರು ಜೊತೆ ನಾನು ಅಮೇರಿಕಾಗೆ 1-2 ಸತಿ ಅವ್ರ ಕೆಲಸದ ಮೇಲೆ ಹೋದರು ಅಂತ ಅವ್ರ ಜೊತೆ ಹೋದೆ. ನಾನು HMTಲಿ ಕೆಲಸ ಸಿಕ್ತು ನನಗೆ. ಡಿಸೈನ್ ಡಿಪಾರ್ಟ್ಮೆಂಟಲ್ಲಿ ಡಿಸೈನ್ ಇಂಜಿನಿಯರಾಗಿ ಕೆಲಸ ಶುರು ಮಾಡಿದ್ದೆ. ಮತ್ತು ನನ್ನ ದೊಡ್ಡ ಮಗಳು ಹುಟ್ಟಿದ್ಲು. ಈ ಥರ ಮಧ್ಯೆ ಸುಮಾರು ಬ್ರೇಕ್ಗಳಾಯ್ತಲ್ಲ, ಆವಾಗ ನಾನು ಹಾಗೆ ಕ್ಲಾಸಿಗೆ ಹೋಗೋಕ್ಕಾಗ್ತಾನೇ ಇರಲಿಲ್ಲ. ಜಾಲಹಳ್ಳಿನಲ್ಲಿ ಫ್ಯಾಕ್ಟ್ರಿ ಇತ್ತು, ನಮ್ಮ ಅತ್ತೆ ಮನೆ ಬಸವೇಶ್ವರ ನಗರ, ಮತ್ತು ಮೇಷ್ಟ್ರ ಮನೆ ಚಾಮರಾಜಪೇಟೆ. ಹೋದೇ ಇಲ್ಲರಿಲ್ಲ. ಅವ್ರು ಹೇಳೋರು ಏನು ಅಮಾವಾಸ್ಯೆಗೆ ಒಂದ್ಸತಿ ಹುಣ್ಣಿಮೆ ಒಂದ್ಸಲಿ ಬಂದು ಮುಖ ತೋರಿಸ್ತೀಯಲ್ಲ ಏನು ಅಂತ ಇದು ಮಾಡಿ ಬೇಜಾರಿಸ್ಕೊಳ್ಳೋರು. ಆದರೆ ನನ್ನ ಕೈ ಎಲ್ಲ ಹೇಳ್ಕೊಟ್ಬಿಡ್ಬೇಕು ಅವ್ರಿಗೆ ಅಂತ. ಅವ್ರಿಗೆ ನೀನು ಲಾಚಾರಿ ತೋಡಿ, ಗೋವರ್ಧನಿ ತೋಡಿ ಸ್ವಲ್ಪ ಕಲಿತೀನಿ ಅಂತ, ನೀನು ನಿಮ್ಮ ತಂದೆ ಮನೆಗೆ ಬಂದಾಗ ಬೆಳಗ್ಗೆ ಸಂಜೆ 2 ಹೊತ್ತು ಬಂದ್ಬಿಡು ಅನ್ನೋರು. ನಾನು ಹಂಗೆ ಹೋಗಿದ್ದೀನಿ, ಬೆಳಗ್ಗೆ ಸಾಯಂಕಾಲ 2 ಹೊತ್ತು ದಿನಕ್ಕೆ ಪಾಠಕ್ಕೆ ಹೋಗಿದ್ದೀನಿ. ಅವ್ರಿಗೇನೇನು ಗೊತ್ತೋ ಎಲ್ಲ ಕಲಿಸೋ ಅಂತ ಒಂದು ಆತುರದಿಂದ ನನಗೆ ಮಾಡಿದ್ರು. ಮತ್ತು ಕ್ಲಿಷ್ಟವಾದ ತಾಳಗಳನ್ನು ನನಗೆ ಪರಿಚಯ ಮಾಡಿಕೊಟ್ರು. ಅಡ ಚೌತಾಲ್, ಝುಮ್ರಾ ಇವೆಲ್ಲ ಹೇಳ್ಕೊಟ್ರು. ಒಂದ್ಸತಿ ಅಂತೂ ಯಾವುದೋ ಒಂದು ಮನೆ ಬೈಠಕ್ನಲ್ಲಿ ನನಗೆ ಅಡ ಚೌತಾಲ್ ಹಾಡ್ಬಿಡು ಅಂದರು. ನಾನು ಧೈರ್ಯವಾಗಿ ಒಪ್ಕೊಂಡು ಕೂತ್ಕೊಂಡಿದ್ದೀನಿ. ಅಲ್ಲೇನೋ ಗುರುಗಳ ಮುಂದೆ ಪ್ರಾಕ್ಟೀಸ್ ಮಾಡಿದಾಗ ಬರ್ತಿತ್ತು. ಅಲ್ಲೆಲ್ಲ ಜನನ ನೋಡಿ ಗಾಬರಿಗೂ ಏನೋ 1 ಸತಿ 2 ಸಲ ಬಿಟ್ಟರೆ ತಾಳಕ್ಕೆ ಬರಲೇ ಇಲ್ಲ. ಇಡೀ ಪ್ರೋಗ್ರಾಮಲ್ಲಿ ಒಂಥರ ನನಗೆ ತುಂಬ ನರ್ವಸ್ ಆಗಿದ್ದೆ, ಬರ್ತಿಲ್ವಲ್ಲ ತಾಳ ಅನ್ನೋ ಒಂದು ಇದರೊಳಗೆ. ಆಮೇಲೆ ಹೋಗಿ ಸಪ್ ಮುಖ ಹಾಕೊಂಡು ಅವ್ರು ನೋಡಿದೆ. ಏನು ಅಂತಂದರೆ, ನೀನು ಹಾಡಿದೆಯಲ್ಲ, ನೀನು ಪ್ರಯತ್ನ ಪಟ್ಟಿಯಲ್ಲ, ಅದಕ್ಕೆ ನೀನು ಮೆಚ್ಕೋಬೇಕು ಅಂದರು. ಆ ಥರ ಬೆನ್ನು ತಟ್ಟುವಂಥ ಒಂದು ನನಗೆ ತುಂಬ ಅಕ್ಕರೆಯಿಂದ ಹೇಳ್ಕೊಟ್ರು. ಅವರು ಕಲಿಸಿದ ಒಂದು ಭೀಮ್ ಪಲಾಸಲ್ಲಿ ಒಂದು ಬಂದಿಷ್ಟ ನಾನು ಖಂಡಿತ. भंवर जाल में आन फंसे हो गह करो मोरे
ಬೇರ ಭಯ. ಸಂತೋಷ ಮಾಡು. ನಾನು ಪುನಃ ಅನ್ಕೊಳ್ತಾ ಇದ್ದೀನಿ, ಬಹುಶಃ ಇವತ್ತು ನನಗೆ ಯುಗಾದಿ ಸ್ಪೆಷಲ್ ಆಗಿದೆ ಅಂತ. ಇಲ್ಲ, ನಂಗೆ ಈ ಬಂದಿಶ್ ಯಾತಕ್ಕೆ ಮುಖ್ಯವಾಗಿ ತುಂಬ ಇಷ್ಟ ಅಂದರೆ ಇದನ್ನೇ ನಾನು ನಮ್ಮ ಗುರುಗಳಾದ ಲಲಿತರಾವ್ ಅವ್ರ ಹತ್ರ ಕಲಿಯಕ್ಕೆ ಹೋದಾಗ ಈ ಬಂದಿಶೇ ನನಗೆ ಅವ್ರಿಗೆ ಅವರ ಒಂದು ಗರಡಿಗೆ ಎಂಟ್ರಿ ಕೊಟ್ಟಿದ್ದು, ಕೊಡಿಸಿದ್ದು. ಅದಕ್ಕೆ ನಂಗೆ ಇದಕ್ಕೆ ವಿಶೇಷವಾದ ಪ್ರೀತಿ ಈ ಬಂದಿಶ್ ಕಂಡ್ರೆ. ಸಂತೋಷ ಮ್ಯಾಮ್. ಹೇಗೆ ಒಂದು IT ಲೈಫಿಂದ ಆರ್ಟ್ ಲೈಫಿಗೆ ಕಂಪ್ಲೀಟ್ ಆಗಿ ನಾವು ಎಲ್ಲೂ ಕೂಡ ಅನ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಹೇಗೆ ಅದು ನಿರ್ಧಾರ ತಗೊಂಡ್ರಿ? HMT ನಲ್ಲಿ ನಾನು IT ಇರಲಿಲ್ಲ, HMT ಮಷಿನ್ ಟೂಲ್ಸ್ ಡಿವಿಷನ್ ಅಲ್ಲಿ ಇದ್ದೆ ನಾನು. ಹಿಂಗೆ ನಾ ಹೇಳ್ದಂಗೆ ಅವಾಗ ನಡೀತಿರಲಿಲ್ಲ, ಬಟ್ ಮನಸ್ಸಿನಲ್ಲಿ ಸಂಜೆ ಮನೆಗೆ ಬಂದರೆ ಪ್ರಾಕ್ಟೀಸ್ ಮಾಡೋದು ಆ ಥರ. ನಮ್ಮ ತಾಯಿ ಒಂದು ಮಾತು ಹೇಳಿದರು, ನೀನೇನಾದರೂ ಸಂಗೀತನ ಬಿಡಬೇಡ, ಅದು ಸ್ವಲ್ಪ ಹಾಡ್ಕೊಂಡ್ರು ಮನಸ್ಸಿಗೆ ಮುದ ನೀಡುತ್ತೆ, ನಿನಗೂ ಮನಸ್ಸಿಗೆ ಖುಷಿ ಆಗುತ್ತೆ, ಕೇಳೋರ್ಗೂ ಸಂತೋಷ ಆಗುತ್ತೆ, ಸಂಗೀತ ಮಾತ್ರ ಬಿಡಬೇಡ ಅಂತ ಹೇಳಿದರು. ಒಂದು ಪರೀಕ್ಷೆ ಇದ್ರೂ ಒಂದು ಅರ್ಧ ಗಂಟೆ ಹಾಡ್ಕೋ, ನಿಂಗೆ ಆಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ ನೋಡು ಅಂತ ಹೇಳಿದರು. ಈಗ ಮಕ್ಕಳು ಎಕ್ಸಾಮ್ ಅಂದರೆ ಕ್ಲಾಸ್ಗೆ ಬರಲ್ಲ, ಮ್ಯೂಸಿಕ್ ಪೂರ್ತಿ ಕಟ್ ಮಾಡಿಬಿಡ್ತಾರೆ. ಆದರೆ ನಮ್ಮ ತಾಯಿ ಆ ಮಾತು ಹೇಳಿದ್ದು ನನ್ನ ಮನಸ್ಸಿನಲ್ಲಿ ಬಹಳ ಆಳವಾಗಿ ನನಗೆ ಅದು ಪರಿಣಾಮ ಆಯಿತು. ಯಾಕೆಂದರೆ ಅದು ಹಾಗಾಗಿದ್ರಿಂದ ಏನಾರು ಒಂದು ಕಲಿತಿರ್ಬೇಕು ನಾನು ಅನ್ನೋ ಥರ. ಆಮೇಲೆ ನನಗೆ ಮುಖ್ಯವಾಗಿ ನನಗೆ ನಮ್ಮ ಮನೆಯವರು ಪ್ರತಾಪ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಆವಾಗಿನ್ನೂ ನಾನೇನು ಕಲಿತಿದ್ದೆ, ಹೀಗಿದ್ದಾಗ ಕೂಡ ನನ್ನ ಕೆಲಸ, ನನ್ನ ದೊಡ್ಡ ಮಗಳು ಹುಟ್ಟಬೇಕಾದ್ರೆ ನಾನು HMT ಬಿಟ್ಬಿಡ್ಲ, ಯಾಕೆಂದರೆ ಮಗು, ಸಂಗೀತ, ಕೆಲಸ ಎಲ್ಲ ನಿಭಾಯಿಸೋದಕ್ಕೆ ಕಷ್ಟ ಆಗ್ಬೋದು ಅಂದರೆ ಅವರು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು, ನನ್ನ ಪೂರ್ತಿ ಸಪೋರ್ಟ್ ಇದೆ ಅಂತ ಹೇಳಿದ್ರು. ಹೌದು, ಅದೇ ಬೇಕಾಗಿರೋದಲ್ಲ. ನಾನು ಅವಾಗ ರಿಸೈನ್ ಮಾಡಿಬಿಟ್ಟೆ, ಸಂಗೀತ ಸ್ವಲ್ಪ ಮಾಡ್ಬೋದಲ್ಲ ಅಂತ. ಆಮೇಲೆ ನಾನು ಮತ್ತೊಮ್ಮೆ ಇನ್ನೊಂದ್ಸತಿ ಅಮೇರಿಕಾಗೆ ಒಂದು ಕೆಲವು ತಿಂಗಳಿಗೆ ಹೋಗಿ ಬರಬೇಕಾಯ್ತು. ಹೋಗಿ ಬಂದಮೇಲೆ ನನ್ನ ಚಿಕ್ಕ ಮಗಳು ಹುಟ್ಟಿದ್ಲು. ಅದೇ ವರ್ಷ ರಾಮರಾವ್ ನಾಯ್ಕ ಅವರು ತೀರ್ಕೊಂಡ್ರು. ನಾನು ಕೆಲಸ ಬಿಟ್ಬಿಟ್ಟಿದ್ದೆ, ಇಬ್ಬರು ಮಕ್ಕಳು ಹುಟ್ಟಿದ್ರು, ಚಿಕ್ಕವರು. ನನ್ನ ಗುರುಗಳಿರಲಿಲ್ಲ ಆವಾಗ. ನನ್ಗೆ ಏನು ಮಾಡೋದು, ಆಗ್ರಾಗರಾನ ತುಂಬ ಮನಸ್ಸಿನಲ್ಲಿ ತುಂಬ ಬೇರೂರು ಬಿಟ್ಟಿತ್ತು ಆ ಸ್ಟೈಲು. ಮಧ್ಯ ಕೆಲವು ತಿಂಗಳುಗಳು ನಾನು ಪಂಡಿತ್ ರಾಜ್ಭಾವ್ ಸೌಂಟಕಿ ಅವ್ರ ಹತ್ರ ಕೂಡ ಹೋದೆ. ತುಂಬ ಅವರು ಪ್ರೀತಿಯಿಂದ ಕಲಿಸಿದ್ರು ಹಲವು ತಿಂಗಳುಗಳು. ಆದರೆ ನನಗೆ ಶೈಲಿ ಕ್ಲಾಶ್ ಆಗ್ತಾಯಿತ್ತು, ನಾನು ಕಲ್ತಿದ್ದು ಅವ್ರು ಕಲ್ತಿದ್ದು. ಆಮೇಲೆ ನಾನು ಮನೆ ಕೂಡ ಪದ್ಮನಾಭನಗರಿಗೆ ಮೂವ್ ಮಾಡಬೇಕಾಗಿ ಬಂತು. ಹಾಗಾಗಿ ನಾನು ಅವ್ರ ಹತ್ರ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆದರೆ ನಂಗೆ ಆಗ್ರಾಗರ ಅನ್ನೋದು ಅಂದರೆ ಕಲ್ತ್ರೆ ನನಗೇನೆಂದರೆ ನಾನು ಕಚೇರಿ ಕೊಡ್ಬೋದು ಅಥವಾ ನಾನೊಂದು ಕಲಾವಿದೆಯಾಗಿ ಬೆಳಿಬೋದು ಅನ್ನೋದು ನನ್ನ ಕನಸಲ್ಲಿರಲಿಲ್ಲ. ಪ್ರಾಕ್ಟೀಸ್ ಮಾಡಬೇಕು ನಾನು ಅಂತ. ಯಾಕೆಂದರೆ ಕೂತ್ರೆ ಎಷ್ಟೋ ರಾಗಗಳು ಹೇಳ್ಕೊಟ್ಟಿದ್ದಾರೆ, ಆದರೆ ಅರ್ಧ ಗಂಟೆಗಿಂತ ಮುಂದೆ ಹಾಡೋಕ್ಕೋದ್ರೆ ಏನೋ ರಿಪೀಟ್ ಆಗುತ್ತೆ, ಏನು ತೋಚಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ. ಈ ಥರ ಏನೇನೋ ದ್ವಂದ್ವಗಳಿತ್ತು. ಏನು ಮಾಡೋದು, ಹೆಂಗೆ ಏನೋ ನಾವು ಕೇಳ್ತೀವಲ್ಲ, ದೊಡ್ಡವ್ರು ಇಂಟರ್ವ್ಯೂ ನೋಡಿದಾಗ ಹೇಳ್ತೀವಲ್ಲ, ಅವರುಗಳು 8 ಗಂಟೆ ಮಾಡ್ತಾರೆ, 10 ಗಂಟೆ ಮಾಡ್ತಾರೆ, 15 ಗಂಟೆ ಪ್ರಾಕ್ಟೀಸ್ ಮಾಡ್ತಾರೆ ಅಂತ. ನನಗೆ ಏನು ಮಾಡ್ತಾರೆ ಪ್ರಾಕ್ಟೀಸ್ ಇವರು, ಹೆಂಗೆ ಏನು ಮಾಡ್ಬೋದು ಅಂತ. ನನಗೆ ಆ ಥರ ಒಳ್ಳೆ ಗುರು ಬೇಕಿತ್ತು. ಗುರು ಅಂದರೆ ಹೆಂಗೆ ನಂಗೊಂದು ಡೈರೆಕ್ಷನ್ ಬೇಕಿತ್ತು. ಆ ಮಧ್ಯ 2 ವರ್ಷದಲ್ಲಿ ನಾನು HK ನಾರಾಯಣ ಅವ್ರ ಹತ್ರನೂ ಭಾವಗೀತೆ ಕಲ್ತ್ಕೊಳ್ಳೋಕೆ, ಸಂಗೀತದ ಜೊತೆ ಕನೆಕ್ಷನ್ ಇಟ್ಕೊಂಡಿರ್ಬೇಕು ನಾನು ಅಂತ ಭಾವಗೀತೆ ಕಲ್ತ್ಕೊಳ್ಳೋಕೆ ಶುರು ಮಾಡಿದೆ. ಅವ್ರ ಜೊತೆ ಹಲವಾರು ಕಾರ್ಯಕ್ರಮಗಳು, ಕೆಲವು ಕ್ಯಾಸೆಟ್ಗಳಿಗೆ ರೆಕಾರ್ಡಿಂಗ್ ಎಲ್ಲ ಹಾಡಿದೆ. ಫಿಲ್ಮ್ ಟೈಟಲ್ ಟ್ರ್ಯಾಕ್ ಹಾಡ್ತಾ ಇದ್ದೆ. ಮತ್ತು ನನ್ನ ಅಶ್ವಥ್ ನಾರಾಯಣ ರಾವ್ ಅಂತ ಹೇಳಿದ್ನಲ್ಲ, ಅವ್ರ ಮಗನೇ ಸಿಹಿ ಕಹಿ ಚಂದ್ರು ಅವರು, ಅವ್ರದ್ದು TV ಸೀರಿಯಲ್ಗೆಲ್ಲ ನನ್ನನ್ನೇ ಕರೆಸಿ ಅವರು ಎಲ್ಲ ಸೀರಿಯಲ್ಗೂ TV ಸೀರಿಯಲ್ ಟೈಟಲ್ ಸಾಂಗ್ ಎಲ್ಲ ನನ್ನ ಕೈನಲ್ಲೇ ಹಾಡಿಸ್ತಾ ಇದ್ರು. ಅದೆಲ್ಲ ಹಾಡ್ತಾ ಇದ್ದೆ. ಬಟ್ ನಾನು ಸಂಗೀತದ ಒಂದು ಇದು ಟಚ್ ಇತ್ತು. ಆದರೆ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಏನು ಸಾಧನೆ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ ನನಗೆ. ಆವಾಗ ನನಗೆ ಮಧ್ಯೆ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಕ್ಷಮಿಸಿ. ನಿಮಗೆ ಈಗ ಸದ್ಯಕ್ಕೆ ಯಾವ್ದಾದ್ರು ನೆನಪು ಬರ್ತಿದೆಯಮ್ಮ? ಲೈಕ್ ಯಾವುದಾದ್ರೂ ಒಂದು ಸೀರಿಯಲ್ ಟ್ರ್ಯಾಕ್ ಇರಬಹುದು, ಅಥವಾ ಸಿನಿಮಾ ಹಾಡಿರಬಹುದು, ಅಥವಾ ಭಾವಗೀತೆ, ಎನಿಥಿಂಗ್ ಯಾವುದಾದ್ರೂ ಹಾಡ್ಬೋದಾ? ಒಂದು ಪರಮಪದ ಅಂತ ಒಂದು ಸೀರಿಯಲ್ ಮಾಡಿದ್ರು ಸಂಜಯ್ ಚಂದ್ರು ಅವರು. ಅದ್ರ ಟೈಟಲ್ ಸಾಂಗ್ ಚೆನ್ನಾಗಿ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ, ಸುಮ್ಮನೆ ಪ್ರಯತ್ನ. ತೊಂದರೆ ಇಲ್ಲ. ಯಾವುದೋ ಯಾವುದೋ ಸೇರೋ ಹಾದಿ ಯಾವುದೋ, ಪ್ರತೀಕ್ಷಣ ಪಯಣವೇ ಬೆರಗು, ತೀರವಾ ಸೇರುವವರೆಗೂ ಯಾರು ಅರಿಯುವರೋ, ಯಾರು ಬೆರೆಯುವರೋ, ಯಾರು ಅರಿತವರೋ,
ಬಾಳೆ ಪರಮ ಪದ ಸೋಪಾನ, ಬಾಳೆ ಪರಮ ಪದ ಸೋಪಾನ ಅಂತ ನೋಡಿ, ಅಲ್ಲಿದೆ ಸಾತ್ವಿಕೆ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾವು ಹೇಳ್ತೀವಲ್ಲ, ಎಲ್ಲೋ ಒಂದ್ ಕಡೆ ಕೇಳಿರ್ತೀವಿ ಸೀರಿಯಲ್ ಯಾವಾಗಲೂ ಪ್ಲೇ ಆಗುವಾಗ, ಬಟ್ ಈ ರೀತಿ ಕೇಳುವಾಗ ನಮಗೆ ಎಲ್ಲ ಪಾಪ ಪಾಂಡು, ಸಿಲಿಲಲ್ಲಿ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಪಾಂಡುರಂಗ ವಿಠಲ, ಅವ್ರು ಯಾವ್ಯಾವ ಸೀರಿಯಲ್ ಇದ್ರೂ ಪಾಪ ನನ್ಗೆ ತುಂಬಾ ಅವಕಾಶ ಕೊಟ್ಟು ಉತ್ತೇಜನ ಕೊಟ್ಟಿದ್ದಾರೆ ಚಂದ್ರು. ನಾನು ತುಂಬಾ ಧನ್ಯವಾದ ಹೇಳಬೇಕು. ಅದೊಂದು ಒಳ್ಳೆಯ ಅನುಭವ ಮತ್ತೆ ಕಲಿಕೆ ಅದು. ಮತ್ತೆ ಹಾ, ಇಷ್ಟು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ರಿ, ಏನೋ ಸಂಗೀತವನ್ನ ಬಿಡೋಕ್ಕೂ ಮನಸ್ಸಿಲ್ಲ, ಕಲಿಬೇಕು ಅನ್ನೋ ಉತ್ಸಾಹ ಇದೆ, ಗುರುಗಳು ಸಿಗ್ತಾ ಇಲ್ಲ, ಒಟ್ಟಲ್ಲಿ ಒಂಥರ ಗೊಂದಲ ತೊಳಲಾಟಗಳಿದ್ದಂಥ ಸಂದರ್ಭದಲ್ಲಿ ಗುರುಗಳಾದಂಥ ಲಲಿತಾರಾಮ್ ಅವರು ನಮಗೆ, ಅಂಥವರ ಪರಿಚಯ ಮತ್ತು ಅವರ ಗುರುವಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜ, 100% ಸತ್ಯ. ದೇವರು ಕಳಿಸ್ಕೊಟ್ಟಂಗೆ, ದೇವರು ಗಾಡ್ ಸೆಂಟ್ ಅಂತಾರಲ್ಲ, ಹಂಗೆ ಬೆಂಗಳೂರಿಗೆ ಅವರು ವಾಪಸ್ಸು ಮತ್ತೆ ನೆಲೆಸಕ್ಕೆ ಬಂದರು. ಅವ್ರು ಬೆಂಗಳೂರಿನಲ್ಲೇ ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲೇ ಇದ್ದು ಹುಟ್ಟು ಬೆಳೆದು, ರಾಮರಾವ್ ನಾಯಕ್ ಅವರ ಶಿಷ್ಯ ಆಗಿದ್ರು ಅವರು ಚಿಕ್ಕ ವಯಸ್ಸಲ್ಲಿ. ಆಮೇಲೆ ಅವರು ಓದು ಅವ್ರದ್ದು ಮತ್ತೆ ನಮ್ಮ ಜಯವಂತರಾವ್ ಅಂಕಲ್ ಅವ್ರ ಕೆಲಸದ ಮೇರೆಗೆ ಬಾಂಬೆ, ಡೆಲ್ಲಿ, ಹಾಗೆ ಬೇರೆ ಬೇರೆ ಬೆಂಗಳೂರಿಂದ ಹೊರಗೆ ಇದ್ರು ಅವರು. 2000 ಇಸ್ವಿನಲ್ಲಿ ಅವ್ರು ವಾಪಸ್ ಇಲ್ಲಿಗೆ ಬಂದರು. ಅದು ಎಂಥ ಪುಣ್ಯ ನನಗೆ ಅಂತಂದರೆ, ನಾನು ಆವಾಗ ಅವ್ರದ್ದೆಲ್ಲ ಸಂಗೀತ ಕೇಳಿದ್ನಲ್ಲ ದಾವಣಗೆರೆನಲ್ಲಿ, ನಮ್ಮ ಮಾವ ಹಾಕಿ ಪ್ಲೇ ಮಾಡಿದ್ರಲ್ಲ, ನಂಗೊಂಥರ ಅವ್ರನ್ನ ದೊಡ್ಡ ಹಿಮಾಲಯ ಪರ್ವತದ ಥರ. ಅಬ್ಬ, ಅವರು ನನಗೆ, ನಾನು ಹೆಂಗೆ ಕೇಳೋದು ಅವ್ರನ್ನ, ಅವ್ರು ನನ್ನ ಸ್ಟೂಡೆಂಟಾಗಿ ತೊಗೊಂಡು ಹೆಂಗೆ ಕೇಳೋದು, ಯಾಕೆಂದ್ರೆ ಅವ್ರನ್ನ ಅಲ್ಲಿ ಅಷ್ಟು ಎತ್ತರದಲ್ಲಿದ್ದಾರೆ ಅವರು ಅಂತ. ಆದರೂ ಕೇಳೋಣ ಏನಂತಾರೆ, ಆಗತ್ತೆ ಅಂತಾರೆ, ಇಲ್ಲ ಆಗಲ್ಲ ಅಂತಾರೆ, ಕೇಳದೆ ಇಡೋದು ಬೇಡ ಅಂದ್ಬಿಟ್ಟು ಹೆದರ್ಕೊಂಡೆ ಫೋನ್ ಮಾಡಿದೆ. ಅವರು, ನೀನು ಬಾ, ನಾನು ನಿನ್ನನ್ನು ಮೀಟ್ ಮಾಡಿಲ್ಲ, ಮತ್ತು ನಿನ್ನ ಸಂಗೀತ ನಾನು ಕೇಳೂ ಇಲ್ಲ, ನೀನೊಂದ್ಸತಿ ಬಂದು ನನ್ನ ಭೇಟಿ ಮಾಡು ಅಂತ ಹೇಳಿದ್ರು. ಆವಾಗ ಅವ್ರಿಗೂ ಒಂದು ಸ್ವಲ್ಪ ಅದಕ್ಕೆ ಹಿಂದೆ ಅವ್ರಿಗೆ ಗಂಟ್ಲದ ತೊಂದರೆ ಆಗಿತ್ತು. ಹಾಗಾಗಿ ಅವ್ರು ತುಂಬ ಜನ ಶಿಷ್ಯರುಗಳನ್ನ ತಗೊಳ್ಳೋವಂಥ ಪರಿಸ್ಥಿತಿನಲ್ಲಿ ಇರಲಿಲ್ಲ ಅವರು. ಅವ್ರ ವಾಯ್ಸ್ ಟ್ರೈನ್ ಆಗುತ್ತೆ ಅಂತ. ಯಾಕೆಂದರೆ ರಾಮರಾವ್ ನಾಯಕ್ ಅವ್ರು ತೀರ್ಕೊಂಡಿದ್ರು, ಲಲಿತರಾವ್ ಅವ್ರು ಬಂದ್ಯಾರೆ ಅಂದರೆ ಅವ್ರ ಶಿಷ್ಯರೆಲ್ಲ ಅವ್ರ ಹತ್ರ ಹೋಗೋದು ಸಹಜ ಅಲ್ವಾ ಅಂತ. ನಾನು 2000 ನವೆಂಬರ್ 13 ಚೆನ್ನಾಗಿ ಜ್ಞಾಪಕ ಇದೆ, ಅವಿಸ್ಮರಣೀಯ ದಿನ ನನಗದು. ಅವತ್ತು ನಮ್ಮ ಗುರುಗಳ ಮುಂದೆ ಹೋಗಿ ಅವ್ರಿಗೆ ಶರಣಾಗ್ಬಿಟ್ಟು ಇದೇ ಅವ್ರಿಗೆ ಹೇಳಿದೆ, ಈ ಥರ ನೀ ಹಾಡು, ಯಾವ್ದಾದ್ರು ಒಂದು ಹಾಡು ಅಂದ್ರು. ನಾನು ಅದ್ವರ ತನಕ ಪ್ರಾಕ್ಟೀಸೇ ಮಾಡಿಲ್ವಲ್ಲ, ಏನು ಹಾಡೋದು ಅವ್ರ ಮುಂದೆ ಅಷ್ಟು ದೊಡ್ಡ. ಅವಾಗಿದ್ದು ನನಗೆ ಇದೇನೆಂದರೆ, ನಾನು ಆಕಾಶವಾಣಿ ಆಡಿಷನ್ಗೆ 15 ನಿಮಿಷ ಒಂದೊಂದು ರಾಗಗಳನ್ನ ಅಭ್ಯಾಸ ಮಾಡಿ ಹಾಡಬೇಕು, ಒಂದು 25 ರಾಗನು. ಅದ್ರೊಳಗೆ ನಮ್ದೊಂದು ಚಾಯ್ಸ್ ಇರುತ್ತೆ, ಅವ್ರದ್ದೊಂದು ಚಾಯ್ಸ್ ಇರುತ್ತೆ. ನನ್ನ ಚಾಯ್ಸ್ ಈ ಭೀಂಪಲಾಸಿ ಅಬುತೋ ಬಡಿ ಬೇರು ಪ್ರಾಕ್ಟೀಸ್ ಮಾಡಿದ್ದು 15 ನಿಮಿಷ, ನಿದ್ದೆ ಲೆಪ್ಸಿದ್ರು ಬರೋ ಥರ ಅದನ್ನೇ ಹಾಡಿ 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 ಹಂಗೆ. ಅದು ನಂಗೆ ಅವಾಗ ಹೆಲ್ಪ್ ಆಯಿತು ಅದು ಮಾಡಿದ್ದು. ಏನು ಹಾಡೋದು ಅಂದರೆ ಅದನ್ನು ಹಾಡ್ಬಿಡೋಣ, ಯಾಕೆಂದರೆ ಅದು ಟೇಪ್ ರೆಕಾರ್ಡರ್ ಥರ ಒತ್ತರೆ ಬಂದ್ಬಿಡುತ್ತೆ, ಹಂಗೆ ಪ್ರಾಕ್ಟೀಸ್ ಮಾಡಿದ್ನಲ್ಲ ಸೇಫ್ ಅಂತ. ಅದು ಹಾಡಿದ್ಮೇಲೆ ಅವ್ರಿಗೆ ಇಷ್ಟ ಆಯಿತು ಅನ್ಸುತ್ತೆ. ಆಮೇಲೆ ಅವರೊಂದು ವಿಷಯ ಹೇಳಿದ್ರು, ನೋಡು, ನಾನು ಹಿಂಗೆ ಹೇಳ್ಕೊಡ್ತೀನಿ, ಆದರೆ ನೀನು ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಚೆನ್ನಾಗಿ ಹಾಡಬೇಕು, ನನಗಿನ್ಯಾವ ಗುರುದಕ್ಷಿಣೆ ಬೇಡ. ಇದೇ ನಾನು ನಮ್ಮ ಗುರುಗಳಿಗೆ ಅವರಲ್ಲಿ ಎಷ್ಟೋ ಒಂದು ಮಟ್ಟಿಗೆ ಅವರ ಋಣ ತೀರಿಸೋವಂಥ ಒಂದು ನಿಟ್ಟಲ್ಲಿ ನೀನು ಕಲಿಸ್ತಾ ಇರೋದು. ಅವರ ವಿದ್ಯೆನ ನಾನು ಹಿಂಗೆ ತಲುಪಿಸ್ತಿದ್ದೀನಿ, ನೀ ಚೆನ್ನಾಗಿ ಹಾಡಿದ್ರೆ ಅದು ನಾನು ನಮ್ಮ ಗುರುಗಳಿಗೆ ಮಾಡುವಂತಹ ಒಂದು ಅರ್ಪಣೆ ಅಂತ ಹೇಳಿಬಿಟ್ರು. ಎಂಥ ಲೋಡೆಡ್ ಸ್ಟೇಟ್ಮೆಂಟ್ ಇದು. ನನಗೆ ಮೈ ಜುಮ್ ಅಂದ್ಬಿಡ್ತು, ಏನು ನಿಜಾನ ಇದು ಕನಸ ಅನ್ನೋ ಥರ. ಒಂದು ಒಪ್ಕೊಂಡಿದ್ದಾರೆ, ಇನ್ನೊಂದು ಫೀಸ್ ತಗೊಳ್ಳಲ್ಲ ಅಂತಿದ್ದಾರೆ, ಮತ್ತೆ ನೀನು ಅಭ್ಯಾಸ ಮಾಡಬೇಕು. ನನಗೆ ಎಷ್ಟು ಅಭ್ಯಾಸ ಮಾಡಿದ್ರೆ ಅವ್ರಿಗದು ಆ ಒಂದು ಅಲ್ಲಿಗೆ ನಾನು ತೃಪ್ತಿ, ಅವ್ರಿಗೆ ಸಮಾಧಾನ ಆಗ್ಬೋದು, ಎಷ್ಟು ಮಾಡಬೇಕು ಹಂಗೆ ಆ ಥರ ನನ್ನನ್ನು ಟ್ರ್ಯಾಕಿಗೆ ತಂದರು. ಅಂದರೆ ಟ್ಯಾಲೆಂಟ್ ಒಂದೇ ಇದ್ದರೆ ಸಾಕಾಗಲ್ಲ, ಟ್ಯಾಲೆಂಟ್ ನಮ್ಮನ್ನ ಒಂದು 60% ತನಕ ಕರ್ಕೊಂಬರ್ಬೋದು ಅಷ್ಟೇ. ಅದಕ್ಕಿಂತ ಮುಂದೆ ಹೋಗಬೇಕು ಅಂತಂದರೆ ಒಂದು 80-100% ಬರಬೇಕು ಅಂದರೆ ಶ್ರಮ ಬೇಕು, ತುಂಬ ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ನಾನು ಇಲ್ಲಿ ಇಮಿಟೇಟ್ ಮಾಡ್ತಿದ್ದೆ ಚಿಕ್ಕವಳಾಗಿದ್ದಾಗ, ಇವ್ರನ್ನ ಇಮಿಟೇಟ್ ಮಾಡು, ಹಂಗೆ ಏನೋ ಭಾವಗೀತೆನೂ ಹಾಡು, ಫಿಲ್ಮ್ ಮ್ಯೂಸಿಕ್ಕು ಹಾಡು, ಟೈಟಲ್ ಸಾಂಗ್ ಹಾಡು ಎಲ್ಲ ಹಾಡ್ತಿದ್ದೆ ಎಲ್ಲ. ಆದರೆ ಒಂದು ಅದನ್ನು ಚಾನಲೈಸ್ ಆಗಿರಲಿಲ್ಲ ಆ ಟ್ಯಾಲೆಂಟ್. ಮತ್ತು ಆ ಒಂದು ಟ್ಯಾಲೆಂಟ್ ನನ್ನಲ್ಲಿ ಇದೆ ಅನ್ನೋ ನಂಗೆ ಅರಿವೂ ಇರಲಿಲ್ಲ. ಅಂದರೆ ಹಾಡ್ತಿದ್ದೀನಿ ಎಲ್ಲ, ಬಟ್ ಏನು ಅಷ್ಟೇ ಹಂಗೆ. ಅವ್ರು ಹಂಗಂದ್ಮೇಲೆ ಏನಾಗೋಯ್ತು, ನನಗೆ ಆವಾಗ ಶುರುವಾಯಿತು ನೋಡಿ. ನನಗೆ
ಮನೆಗೆ ಬಂದು ಏನೋ ಒಂದು ಅಡುಗೆ ಮಾಡಿ ಟೈಮ್ ಸಿಗುತ್ತಾ, ಒಂದು 15 ನಿಮಿಷ ಹೋಗಿ 10 ನಿಮಿಷ ಪ್ರಾಕ್ಟೀಸ್ ಮಾಡಿ ಬಂದ್ಬೇಡ, ವಾರಕ್ಕೆ ಒಂದ್ಸತಿ ಅಂತ ಹೇಳಿದ್ರು ಅವರು. ಗೊತ್ತಾಗ್ಬಿಡೋದು, ಒಂದು ವಾರ ಬಿಟ್ಟು ವಾರದಲ್ಲಿ ಇನ್ನೊಂದ್ಸತಿ ಹೋದ ನಾನು ಪ್ರಾಕ್ಟೀಸ್ ಮಾಡಿದೀನಿ ಇಲ್ವಾ ಅನ್ನೋದು ಗೊತ್ತಾಗ್ಬಿಡೋದು ಅವ್ರಿಗೆ. ಸೊ ನಾನು ಮಾಡ್ಕೊಂಡೇ ಹೋಗಬೇಕು ಹಂಗಿತ್ತು. ಅವ್ರು ಒಂದು ದಿನ ಅವತ್ತಿನ ದಿವಸ ಒಪ್ಕೊಂಡ ದಿವಸ ಅವರು ಭಾಗ್ಯಶ್ರೀ ಒಂದು ರಾಗ ಶುರು ಮಾಡಿದ್ರು, 1-1.5 ಗಂಟೆ ಹೇಳ್ಕೊಟ್ಬಿಟ್ರು. ನನಗೆ ನನಗೆ ಯಾವ ಸ್ವರ್ಗನೂ ಇಲ್ಲ, ಅಷ್ಟು ಸಂತೋಷ ಆಗೋಯ್ತು ನನಗೆ. ಅದನ್ನು ಮೆಲ್ಕ್ ಹಾಕಿ ತುಂಬ ಚೆನ್ನಾಗಿ ಕಂಫರ್ಟಬಲಾಗಿ ನನಗೆ ನನ್ನನ್ನು ಸೆಟಲ್ ಡೌನ್ ಮಾಡಿದ್ರು. ಯಾಕೆಂದರೆ ನನಗೆ ಕೆಲವು ಇಂಥ ಗುರುಗಳು ಹೇಳ್ಕೊಟ್ಟಿದ್ದು ಮರ್ತು ಬಿಡು ಅನ್ನೋದಾಗಲಿ, ಹಿಂದೆ ಹೇಳ್ಕೊಟ್ಟಿದ್ದು ಅವೆಲ್ಲ ಮಾಡಿ ನಾನು ಹೊಸದಾಗಿ ನಾನು ಹೇಳೋ ಶುರು ಅವೆಲ್ಲ ಅಲ್ಲ. ನನಗೇನು ರಾಗ ಆಗಿದೆ, ನಿನಗೆ ಯಾವ ರಾಗ ಆಗಿದೆ ಹೇಳಿ, ನನಗೇನು ಕಲ್ತಿದ್ದೀನಿ ಆ ಬಂದಿಶ್, ಅದೇ ಬಂದಿಶ್ನೇ ಮಾಡಿದ್ರು, ಪಾಲಿಷ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರು ಹೇಳ್ಕೊಡೋಕೆ ಶುರು ಮಾಡಿದ್ರು. ನಾನು ತುಂಬ ಚೆನ್ನಾಗಿ ಸೆಟಲ್ ಆಗಿಬಿಟ್ಟೆ. ಆ ಫ್ರೀಕ್ವೆನ್ಸಿ ಹೇಳ್ತಾರಲ್ಲ ಒಂಥರ ಗುರು ದೈವ ಸಂಕಲ್ಪ ಅಂತ ಹೆಂಗೆ ಮ್ಯಾಚ್ ಆಗ್ತಾ ಬಂತು ಅಂದರೆ ನನಗೆ ಅವ್ರು ಹೇಳಿದ್ದನ್ನು ಗ್ರಹಿಸ್ಕೊಳ್ಳೋವಂಥ ಒಂದು ಅವರೇ ಶಕ್ತಿ ಕೊಟ್ಟರು ಅನ್ಬೇಕು. ಅದನ್ನು ಆಮೇಲೆ ಏನಾಯ್ತು, ಒಂದು ತಿಂಗಳು 2 ತಿಂಗಳು ವಾರಕ್ಕೆ ಒಂದ್ಸತಿ ಆದಮೇಲೆ ನೀನು 2 ದಿನ ಬಾ ಅಂದರು. ಆಮೇಲೆ ಒಂದು ಸ್ವಲ್ಪ 1-2-3 ವಾರ ಆದಮೇಲೆ ಬಿಟ್ಟು ದಿನ ಬಾ ಅಂದರು. ಸೊ ವಾರದಲ್ಲಿ 3 ದಿನ 1-on-1 ಕೂತ್ಕೊಂಡು ನನಗೆ ಹಂಗೆ ಶಿಸ್ತಾಗಿ ಅವತ್ತಿನಿಂದ ಇವತ್ತಿನವರೆಗೂ, ಇವಾಗ ವಾರಕ್ಕೆ 3 ದಿನ ಹೋಗಲ್ಲ ಪಾಪ, ಅವ್ರಿಗೆ ವಯಸ್ಸು ಸ್ವಲ್ಪ ಏಜ್ ರಿಲೇಟೆಡ್ ಇದೆ ಅಂತ, ಅದಕ್ಕೋಸ್ಕರ ಇವಾಗ ಅಂದರೂ ಹೇಗೋ 1-2 ದಿವಸ ಹೋಗ್ತೀನಿ. ಆದರೆ ಅದೇ ನಿರಂತರವಾಗಿ ಆ ಥರ ಕಲಿಸ್ತಾ ಬಂದರು ನನಗೆ. ಅದು ಟ್ರೆಡಿಷ್ನಲ್ ಆಗ್ರಾ ಗಾಯಕಿ, ಅಷ್ಟು ಒಳ್ಳೆ ಟಾಸ್ಕ್ ಮಾಸ್ಟರು. ಏನಾದ್ರು ನನಗೆ ಬರುತ್ತೆ ಏನೋ, ನನ್ಗೆ ಕೆಲವು ಸತಿ ಅನ್ಸುತ್ತಲ್ಲ, ಅಯ್ಯೋ ಇದು ನಂಗೆ ಬರಲ್ಲಪ್ಪ, ಇದು ನಂಗೆ ಆಗಲ್ಲಪ್ಪ ಅನ್ನೋದೊಂದು ಅಲ್ಲ. ಈ ಥರ ಹಾಡಕ್ಕೆ ನಂಗೆ ಇದು ಈ ತಾನು ಬರಲ್ಲ, ಅಥವಾ ಈ ಬಂದಿಶ್ ನಂಗೆ ಹಂಗೆ ಏನೋ ಒಂದು ನಮಗೆ ನಾವೇ ಒಂದು ಸೆಲ್ಫ್ ಲಿಮಿಟ್ ಮಾಡ್ಕೊಂಡ್ಬಿಡ್ತೀವಲ್ಲ, ನಂಗೆ ಇದಾಗಲ್ಲ, ನಂಗೆ ಬರಲ್ಲ. ಅದನ್ನು ಹೋಗ್ಲಾಡ್ಸಿದ್ರು. ನಮ್ಮ ಮುಂದೆನೇ ಕಲಿಸಿದ್ದನ್ನು 50, 40, 50, 60 ಸತಿ ಹಾಡ್ಸಿಸಿ ಬಂತಲ್ವಾ ಅಂತ ತೋರಿಸೋರು. ಕಲ್ಸದ್ಮೇಲೆ ಅವ್ರ ತಪಸ್ಸೆ. ನಾವು ಮುಂದೆ ನಾನು ಹಾಡಿ ಒಂದು ಸ್ವಲ್ಪ ಹಿಂಗೆ ನೋಡಿದ್ರೆ ಹಿಂಗೆ ಅನ್ನೋರು, ತಿರ್ಗಾ ಹಾಡು, ಇನ್ನೊಂದ್ಸತಿ ಹಾಡು ಅಂತ, ಹಿಂಗೆ ಆ ಥರ ನಂಗೆ ಶ್ರಮ. ಅಂದರೆ ಇವತ್ತು ನಾವು ಕಲಾವಿದೆಯಾಗಿ ಬೆಳೆದಿದ್ದೀನಿ ಅಂದರೆ ಗುರುಗಳದ್ದು ಎಷ್ಟು ಶ್ರಮ ಇದೆ. ಅವ್ರು ಕಲಿಸಿರೋ ವಿದ್ಯೆಗೆ ಅವ್ರು ಮಾಡೋದು ನಾನಿನ್ನೂ 10-20% ಮಾಡ್ತಿದ್ದೀನಿ, ಇನ್ನೂ ಮಾಡೋಕ್ಕೆ ಅಷ್ಟಿದೆಯಲ್ಲ. ಅಂಥ ಸಾಗರ, ಅಂಥ ವಿದ್ಯಾನಿಧಿ ಅವರು. ಅಷ್ಟು ಚೆನ್ನಾಗಿ ಕೊಡೋಕ್ಕೆ ಶುರು ಕೊಟ್ಟರು. ಆಮೇಲೆ ಬಹಳ ಪ್ರಾತ್ಯಕ್ಷಿಕೆಗಳು ಮಾಡಿದ್ರು. ಭೈರವ್ ಟು ಭೈರವಿ ಅನ್ನೋದು, ಇಲ್ಲಿ ಬೆಂಗಳೂರಿನಲ್ಲಿರೋ ಗುರುಗಳದ್ದು ಶಿಷ್ಯರನ್ನೆಲ್ಲ ಸೇರಿಸಿ 24 ಗಂಟೆ ನಮ್ಮದು ಟೈಮ್ ಸೈಕಲ್ ಥಿಯರಿ ಹಿಂದೂಸ್ತಾನಿ ಮ್ಯೂಸಿಕಲ್ ಅಲ್ವಾ, ಭೈರವ್ ಟು ಭೈರವಿ ಅನ್ನೋ ಒಂದು ಕಾರ್ಯಕ್ರಮನ ಅವ್ರದ್ದೇ ನೆರೇಷನ್ ಕೊಟ್ಟು, ಯಾವ ರಾಗ ಯಾಕೆ ಆ ಸಮಯದಲ್ಲಿ ಯಾತಕ್ಕೆ ಚೆನ್ನಾಗಿ ಕೇಳುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಅದರಲ್ಲಿ ನಮ್ಮೆಲ್ಲರಿಗೂ ಧ್ರುಪದ್, ಧಮಾರ್, ತರಾನ, ಠುಮ್ರಿ, ಖ್ಯಾಲ್ ಎಲ್ಲಾನು ಹೇಳ್ಕೊಟ್ಟು ಸುಮಾರು ಒಂದು 24 ಜನ ಸ್ಟೇಜ್ ಮೇಲೆ ಇದ್ವಿ. ಬೇರೆ ಬೇರೆ ಗುರುಗಳ ಸ್ಟೂಡೆಂಟ್ಸು, ನಮ್ಮ ಗುರು ಸ್ಟೂಡೆಂಟ್ಸು, 3 ಜನ ಹಾರ್ಮೋನಿಯಂ ವಾದಕರು, 3 ಜನ ತಬ್ಲಾ ವಾದಕರು. ತುಂಬ ಚೆನ್ನಾಗಾಯ್ತು ಆ ಕಾರ್ಯಕ್ರಮ. ಅದು ಆಮೇಲೆ ಬೇರೆ ಬೇರೆ ಧಾರವಾಡಲ್ಲಿ, ಬಾಂಬೆನಲ್ಲಿ, ಡೆಲ್ಲಿನಲ್ಲಿ, ಕಲ್ಕತ್ತಾಲಿ ಎಲ್ಲ ಕಡೆ ರಿಪೀಟ್ ಶೋಸ್ ಎಲ್ಲ ಆಯಿತು. ಹಾಗೆ ರಾಗ್ರಮ್ಸ್ ಸಮಯ ಹತ್ರ ಪಂಚರಂಗಿ ರಾಗೋಂಕ ಗುಲ್ದಸ್ತಾ ಅಂತ, ಆಮೇಲೆ ಆಗ್ರಾ ಘರಾನ ಏಕ್ ವಟವೃಕ್ಷ ಅಂತ, ನಮ್ಮ ಘರಾನೇದು ಪರಂಪರೆನ ಟ್ರೇಸ್ ಮಾಡಿಕೊಂಡು ಪವರ್ ಪಾಯಿಂಟ್ ಪ್ರಾಡಕ್ಟ್ ಮಾಡಿ, ಅದಕ್ಕೆ ನಮ್ಮ ಜಯವಂತರಾವ್ ಅಂಕಲು ಅವರೊಂದು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ. ಅವರು ಸಂಗೀತದ ಬಗ್ಗೆ ಏನೇ ಕೇಳಿ ಅವ್ರು ಟಕ್ ಅಂತ ಹೇಳ್ತಾರೆ. ಯಾವುದೇ ಉಸ್ತಾದ್ ಬಗ್ಗೆ ಕೇಳಿ, ಯಾರ ಬಗ್ಗೆ ಕೇಳಿ, ರಾಗದ ಬಗ್ಗೆ ಕೇಳಿ, ಬಂದಿಶ್ ಬಗ್ಗೆ ಕೇಳಿ, ಅವ್ರಿಗೆ ಅದು ಗೊತ್ತಿರುತ್ತೆ. ಅಷ್ಟು ಅವರಿಬ್ರದ್ದು ಆ ಥರ ಚೆನ್ನಾಗಿತ್ತು. ಇವೆಲ್ಲ ಸೇರಿ ನಾವೆಲ್ಲ ಒಂದು ಕುಟುಂಬದ ಥರ, ನಮ್ಮನ್ನೆಲ್ಲ ಮಕ್ಕಳ ಥರ ನೋಡ್ಕೋತಾರೆ. ಅಷ್ಟೇ ಪ್ರೀತಿ ಮಮತೆ, ಆದರೆ ಅಷ್ಟೇ ಸ್ಟ್ರಿಕ್ಟು ಸಂಗೀತದ ವಿಷಯಕ್ಕೆ ಬಂದಾಗ. ನನಗೆ ಈಗ ಹಿಂತಿರುಗಿ ನೋಡಿದ್ರೆ ನನಗೆಂಥ ಪುಣ್ಯ ಮಾಡಿದ್ದೀನಿ ನಾನು, ಇಂಥ ಗುರುಗಳು ಸಿಕ್ಕಿ ನನಗಿಲ್ದರೆ ನಾನೊಂದು ಯಾವುದೋ ಒಂದು ಒಳ್ಳೆ ಕಂಠ ಇದೆ, ಟ್ಯಾಲೆಂಟ್ ಇದೆ ಅಂದ್ಕೊಂಡು HMTಲಿ ಮುಂದಿನ ವರ್ಷಕ್ಕೆ ರಿಟೈರ್ ಆಗ್ತಿದ್ದೆ, ಅಷ್ಟೇ ಆಗೋಗ್ತಿತ್ತು ನನ್ನ ಜೀವನ. ಆದರೆ ಇಂಥ ಒಂದು ನನಗೆ ಭಗವಂತ ಇಂಥ ಒಂದು ವರಾನ ಕೊಟ್ಟಿದ್ದಾನೆ ಅಂತ ಹೇಳಕ್ಕೆ ಖಂಡಿತ ಹೇಳ್ತಾರಲ್ವ, ಒಂದು ಕಲಾ ಸೇವೆ ಅನ್ನುವಂಥದ್ದು ಎಲ್ರಿಗೂ ಅವಕಾಶ ಸಿಗೋದಿಲ್ಲ, ಅದು ಅಲ್ವಾ? ಬಹುಶಃ ಅದು ತಾವು ತಮ್ಮದಾಗಿಸ್ಕೊಂಡಿದ್ದೀರಿ, ಬಹಳ ಸಂತೋಷ. ಹೇಳ್ತಾ ಇದ್ರಿ, ನಂತರ ನೀವು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದ್ರಿ. ಅಂದ್ರೆ
ಒಬ್ಬರೇ ಸೋಲೋ ಆಗಿಯೂ ಮಾಡಿದ್ರಿ, ನಂತರ ತಂಡವಾಗಿಯೂ ಹೋಗೋ ಕಾರ್ಯಕ್ರಮಗಳನ್ನು ನೀಡಿದ್ರಿ. ಸೊ ಈ ಒಂದು ವಿಚಾರದಲ್ಲಿ ಕೇಳೋದಾಯ್ತು ಅಂತಂದ್ರೆ ಘರಾನ, ನೀವಾಗಲೇ ಮಾತಾಡ್ತಾ ಹೇಳ್ತಿದ್ರಿ, ನಿಮ್ಮ ಒಂದು ಘರಾನದ ವೈಶಿಷ್ಟ್ಯತೆ ಏನು? ಆಗ್ರಾ ಘರಾನ ಅಂದರೆ ಒಂದು ಬಹಳ ಕಲರ್ಫುಲ್ ಘರಾನ ಅದು. ಅಂದರೆ ವರ್ಣ ಒಂಥರ ವೆರಿ ವೆರಿ ರಂಗೀಲಾ ಘರಾನ ಅಂತ ಹೇಳ್ತಾರೆ. ಅದರದ್ದು ಫಸ್ಟ್ ಜಲಕ್ಕಾದ್ಮೇಲೆ ಮಾತಾಡ್ಬೋದಾ? ನೀವು ಹೇಳ್ತಾ ಇದ್ದಂಗೆ ನಂಗೆ ಫಸ್ಟ್ ಕೇಳಬೇಕು ಅಂತ. ಅದಕ್ಕೆ ಧ್ರುಪದದ್ದು ಬಹಳ ಬೇಸ್ ಚೆನ್ನಾಗಿದೆ ಅದರದ್ದು. ಅದನ್ನ ಇಟ್ಕೊಂಡು ಖ್ಯಾಲ್ನ ಅಳವಡಿಸ್ಕೊಂಡಿರೋದು. ನಾನೊಂದು ಸುಮ್ಮನೆ ಒಂದು ಧಮಾರ್ ಹಾಡು ತೋರಿಸ್ತೀನಿ. ಹೀಗೆ ಅದು आज ब्रिज में होरी खेलत नंदलाल, आज ब्रिज में होरी खेलत नंदलाल, उड़ावता गुलाल, आज ब्रिज में होरी खेलत नंदलाल, संभल संभल होरी खेलो मोहन संग, अपनो अपनो मुख संभाल, आज ब्रिज में होरी खेलत नंदलाल. ನಾನು ಈ ಆಗ್ರಾ ಘರಾನ ವಿಷಯ ಹೇಳಕ್ ಮುಂಚೆ ನಮ್ಮ ತಂದೆಯವ್ರನ್ನ ನೆನೆಸ್ಕೋಬೇಕು ಈ ಸಮಯದಲ್ಲಿ. ಯಾಕಂದರೆ ನಾನು ಹೇಳ್ದಂಗೆ ನಮ್ಮ ತಾಯಿ ಬಹಳ ಬೇಗ ಹೋಗ್ಬಿಟ್ರು. ಅವತ್ತಿಂದ ನಮ್ಮ ತಂದೆ ಎಂಥ ಸಪೋರ್ಟಾಗಿ ನಿಂತ್ಕೊಂಡ್ರು ನನಗೆ ಅಂತಂದರೆ, ಮಕ್ಕಳನ್ನ ಚಿಕ್ಕವರಾಗಿದ್ದಾಗ ಅವ್ರನ್ನ ನೋಡಿಕೊಂಡು ನನಗೆ ಮುಖ್ಯವಾಗಿ ಸಂಗೀತಕ್ಕೆ ಏನು ಬೇಕು ಆ ಒಂದು ವಾತಾವರಣ ಕಲ್ಪಿಸ್ಕೊಟ್ಟು, ನೀ ಪ್ರಾಕ್ಟೀಸ್ ಮಾಡು, ನಾನು ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ, ನೋಡ್ಕೋತೀನಿ. ಅಥವಾ ಅರ್ಧಂಬರ್ಧ ಅಡುಗೆ ಮಾಡಿಬಿಟ್ಟಿರೋರು ನಾ ಕ್ಲಾಸ್ ಮುಗಿಸ್ಕೊಂಡು ಬಂದಾಗ, ನೀ ಬರೀ ಒಂಚೂರು ಮುಗಿಸ್ಬಿಡು ಅನ್ನೋ ಥರ. ಮತ್ತು ಏನು ನನಗೇನು ಸಹಾಯ ಬೇಕೋ ಮಾಡಿ. ಈ ಕಳೆದ ವರ್ಷ ತೀರ್ಕೊಂಡವರು, ಅವರು ಹಿ ವಾಸ್ ಗೋಯಿಂಗ್ ಟು ಬಿ 91. ಅಂದರೆ ನನಗೇನು ತೃಪ್ತಿ ಅಂದರೆ ನನ್ನ ಬೆಳವಣಿಗೆನ ಅವ್ರು ನೋಡಿದ್ರು, ಆದರೆ ತುಂಬ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ತಂದೆ. ಅವರನ್ನು ಈ ಸಮಯದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ಹಾಗೆ ನನ್ನ ಮಕ್ಕಳಿಬ್ಬರು ಚಿಕ್ಕವರಾದಾಗಿಂದ ಅವ್ರ ಜೊತೆ ನಾನು ಎಷ್ಟು ಕಾಲ ಕಳೆದೆ ಗೊತ್ತಿಲ್ಲ. ಏನೇ ಮನಸ್ಸಿನಲ್ಲಿ ಸಂಗೀತ ಅಂತಿತ್ತು. ನಮ್ಮ ಮನೆಯಲ್ಲಿ ನಂದು ಆದ್ಯತೆ ಏನಪ್ಪ ಅಂದರೆ ಮ್ಯೂಸಿಕ್ಕು. ನಂದೇನು ನೋಡಿಕೊಂಡು ಮಿಕ್ನಾದವರೆಲ್ಲ ನಮ್ಮ ಯಜಮಾನರಾಗಲಿ ಮಕ್ಕಳು ನಮ್ಮ ತಂದೆ ಅವ್ರ ಪ್ರೋಗ್ರಾಮ್ ಸೆಟ್ಲ್ ಮಾಡಿ, ನಾನು ಸಂಗೀತ ಕಚೇರಿ ಕೇಳಕ್ಕೆ ಹೋಗಬೇಕಾ, ಇಲ್ಲ ಕ್ಲಾಸ್ಗೆ ಹೋಗಬೇಕಾ, ಇಲ್ಲ ಬೇರೆ ಊರಿಗೆ ಟ್ರಾವೆಲ್ ಮಾಡಿ ಪ್ರೋಗ್ರಾಮ್ ಕೊಡೋಕ್ಕೆ ಹೋಗಬೇಕಾ, ಅದಕ್ಕೆ ಫಸ್ಟು ನಿಂದೇನು ನೋಡೋಣ, ಅದನ್ನು ಮಾಡಿ ಆಮೇಲೆ ಆ ಥರ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಅಗೇನ್ ಹೇಳಬೇಕಲ್ಲ, ದೈವಾನುಗ್ರಹ. ನಾನು ಅವ್ರನ್ನ ನೆನೆಸ್ಕೋತಾ ಇದ್ದೀನಿ ಈ ಸಮಯದಲ್ಲಿ. ಹೇಳ್ತಾರಲ್ವ, ಅದು ಕಲಿಯೋ ಆಸಕ್ತಿ ನಮ್ಮಲ್ಲಿ ಎಷ್ಟು ಆಳವಾಗಿ ಎಷ್ಟು ಹಂಬಲದಿಂದ ಕೂಡಿರುತ್ತೋ ಅದನ್ನ ಕಲಿಸುವಂತಹ ಕ್ಷಣಗಳು ಕೂಡ ಅಷ್ಟೇ ನಮ್ದಾಗುತ್ತೆ. ನಿಜವಾಗ್ಲೂ ನಂಗೆ ಭಗವಂತ ಕೈ ಹಿಡ್ಕೊಂಡು ನಡ್ಸ್ಕೊಂಡ್ ಬರ್ತಾನೆ ಅಂತ ಅನ್ಸುತ್ತೆ ನಂಗೆ ಅನಿಸ್ತೀನಿ ನೆನೆಸ್ಕೊಂಡ್ರೆ. ಯಾಕೆಂದರೆ ಇವೆಲ್ಲ ನಾನು ಹೇಳ್ತಾರಲ್ಲ ಡ್ರೀಮ್ ಕಮ್ ಟ್ರೂ ಅಂತ, ಡ್ರೀಮ್ ಮಾಡೋಕ್ಕೂ ತೋಚದೇ ಇರೋವಂಥ ಕನಸುಗಳು ಇವೆಲ್ಲ ನೆನೆಸಾಗ್ತಾ ಬಂದಿದೆ ಅನ್ನೋಕ್ಕೆ. ಅದಕ್ಕೂ ನಮಗೆ ಊಹೆಗೂ ಮೀರಿದಂಥ ಇವೆಲ್ಲ ನಾನು ಅದಕ್ಕೆ ಈ ಯುಗಾದಿ ಹಬ್ಬದ ದಿನ ಭಗವಂತಂಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇವೆಲ್ಲದಕ್ಕೆ. ಸಂತೋಷ ಮ್ಯಾಮ್. ಇಲ್ಲ, ನಿಮ್ಮ ಒಂದು ಶ್ರಮ ಮತ್ತು ಪಯಣವು ಕೂಡ ಹಾಗೇನೆ ಸಾಕ್ತಾ ಬಂತು. ಅಫ್ಕೋರ್ಸ್ ಅವಕಾಶಗಳು ಸಿಕ್ತು, ಕಲಿಸುವಂಥವ್ರು ಹಾಗೆ ಸಿಕ್ಕರು, ಅದು ಒಂದು ದೊಡ್ಡ ವರವೇ ನೀವು ಹೇಳಿದ ಹಾಗೇನೆ. ಬಟ್ ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ಕಲಿಯುವಂಥದ್ದು ಇದೆಯಲ್ಲ, ಅವರ ಒಂದು ನಿಲುವಿಗೆ ನಾವು ನಿಂತು ತೋರಿಸುವಂಥದ್ದು ಇದೆಯಲ್ಲ, ಅದು ನಮ್ಮ ಒಂದು ಶ್ರಮದಿಂದ ಅದು ಕೂಡ ಸಾಧ್ಯವಾಗಬೇಕಾಗುತ್ತೆ. ಅದನ್ನ ತಾವು ಮಾಡಿದ್ದೀರಿ. ಸೊ ಮುಂದಿನ ಹಂತಕ್ಕೆ ನಾನು ನೋಡೋದಾಯ್ತು ಅಂತಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೀರಿ. ಬಹುಶಃ ಅಲ್ಲೂ ಒಂದಷ್ಟು ಕಲಿಕೆಗಳು, ಮುಖ್ಯವಾಗಿ ಹೇಳೋದಾದ್ರೆ ಒಂದು ಫ್ರಾನ್ಸ್ ಟ್ರಿಪ್ ನಿಮಗೆ ತುಂಬಾ ವಿಚಾರಗಳನ್ನ ಕಲಿಸ್ಕೊಡ್ತು ಅನ್ನೋ ಮಾತನ್ನ ಹೇಳ್ತಿದ್ರಿ. ಅಂಥದ್ದೇನು ಕಲಿತಿದ್ರಿ? ಗುರುಗಳದ್ದು ಒಂದು ಅವ್ರ ಜೊತೆ ಒಂದು ಒಡನಾಟ, ಸಹವಾಸ ಅಂತಾರಲ್ಲ, ಗುರುಗಳ ಸಹವಾಸ. ಮುಂಚೆ ಗುರುಕುಲ ಪದ್ಧತಿನಲ್ಲೇ ಇದ್ರಲ್ಲ,
ಸಂಗೀತ ಮತ್ತು ಸಂಗೀತ ಇತರ ಅವರ ಏನೇನು ವಿಚಾರಗಳು, ಅವರ ನಡವಳಿಕೆ, ಅವ್ರಿಗೆ ಬೇರೆ ಅವರ ಏನಂತಾರೆ ಕಲಾವಿದರ ಜೊತೆ ಹೆಂಗೆ ನಡ್ಕೋತಾರೆ, ಸಹ ಕಲಾವಿದರು ಅಕಂಪನಿಂಗ್ ಆರ್ಟಿಸ್ಟ್ ಅವ್ರನ್ನ ಅವ್ರ ಜೊತೆ ಹೇಗಿರುತ್ತೆ ಅವ್ರದ್ದು ಮಾತುಕತೆ, ಮತ್ತು ಆರ್ಗನೈಸರ್ಸ್ ಜೊತೆ ಹೆಂಗೆ ಅವರು ನಡ್ಕೊಳ್ತಾರೆ, ಮತ್ತು ಆಡಿಯನ್ಸಿಗೆ ಹೆಂಗೆ ಸ್ಪಂದಿಸ್ತಾರೆ, ಇವೆಲ್ಲ ನಮಗೆ ಪ್ಯಾಸಿವ್ ಲರ್ನಿಂಗ್ ಆಗ್ತಾ ಬರುತ್ತೆ. ನನ್ನ ಪುಣ್ಯ, ನನ್ನ ಗುರುಗಳ ಜೊತೆ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಹಿಂದೆ ತಂಬೂರಿ ಶ್ರುತಿ ಕೂತ್ಕೊಂಡಿದ್ದೀನಿ. ನನ್ನನ್ನು ಕರ್ಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿದ್ದಾರೆ, ಅವ್ರ ಜೊತೆ ನಾನು ಇದ್ದೀನಿ. ಮತ್ತು ಫ್ರಾನ್ಸ್ಗೆ ಕರ್ಕೊಂಡು ಹೋದರು, ಅವ್ರದ್ದು ರೇಡಿಯೋ ಫ್ರಾನ್ಸ್ನಲ್ಲಿ ಅವರು ರೆಕಾರ್ಡಿಂಗ್ ಮತ್ತು ಕಚೇರಿ ಇತ್ತು ಅಂತ ನನ್ನ ಕರ್ಕೊಂಡು ಹೋದರು. ಅದೊಂದು ದೊಡ್ಡ ವರ ನನಗೆ. ನಾನು ಪುಣ್ಯ ಮಾಡಿದ್ದೆ. ಇತ್ತೀಚೆಗೆ ನನಗೆ ದರ್ಬಾರ್ ಫೆಸ್ಟಿವಲ್ಲಿಂದ ನಾನು 2022ರಲ್ಲಿ ಲಂಡನ್ನಲ್ಲಿ ಬಹಳ ಪ್ರತಿಷ್ಠಿತ ವೇದಿಕೆ ಅದು, ಸಂದೀಪ್ ವಿರ್ಡಿ ಅವರು ನನಗೆ ಅಲ್ಲಿ ಕರೆಸಿ ಅದೊಂದು ಪ್ರೋಗ್ರಾಮಲ್ಲಿ ತುಂಬ ದೊಡ್ಡ ದೊಡ್ಡ ಕಲಾವಿದರಾಗಿ ನನಗೆ ಕೊಟ್ಟು ತುಂಬ ಚೆನ್ನಾಗಿ ಆಗ್ರಹನಾನ ಗಾಯನ ಅಲ್ಲಿ ರಿಸೀವ್ ಮಾಡಿದ್ರು. ಅದೊಂದು ಅವಿಸ್ಮರಣೀಯ ಅನುಭವ. ಹಾಗೆ ಇಲ್ಲಿ ನಮ್ಮ ಗುರುಗಳು ಅವರು ಎಷ್ಟು ನನಗೆ ಪ್ರೋತ್ಸಾಹ ಕೊಟ್ಟರು ಅಂತಂದರೆ, ಅವ್ರಿಗೆ ಹಾಡೋ ಒಂದು ಅವಧಿನಲ್ಲಿ ಯಾರಿಗೂ ಹೋಗಿ ನನಗೆ ಪ್ರೋಗ್ರಾಮ್ ಕೊಡು ಅಂತ ಅವ್ರಿಗಾಗ ಅವ್ರು ಕೇಳಿಲ್ಲ. ಆದರೆ ನನ್ನ ಟ್ಯಾಲೆಂಟ್ ನೋಡಿ, ನೀನು ಇಲ್ಲಿ ಶಿರ್ಸಿ, ಮೈಸೂರು ಇಲ್ಲೆಲ್ಲ ಹಾಡ್ತಾ ಬಂದಿದ್ಯಾ, ನಿನ್ನ ಸಂಗೀತ ಕರ್ನಾಟಕದ ಆಚೆ ಕೇಳಬೇಕು, ಜನ ಅಲ್ಲಿ ಕಲಾವಿದರು, ಅಲ್ಲಿ ಸಂಗೀತಾಸಕ್ತರು ಕೇಳಬೇಕು ನಿನ್ನ ಸಂಗೀತನ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರೋ ಕೆಲವರಿಗೆಲ್ಲ ಕಾಗದ ಬರೆದು ನನ್ನ ಪರವಾಗಿ ಅವ್ರಿಗೆ ಇದು ಮಾಡಿ ಅಂಥೇಳಿ ನಂದೊಂದು ರೆಕಾರ್ಡಿಂಗ್ ಇಟ್ಟು ನಾನು ಪೋಸ್ಟ್ ಮಾಡಿಸಿದ್ರು ನನಗೆ. ಹಾಗಾಗಿ ಬಾಂಬೆನಲ್ಲಿ ನನಗೆ ಪಂಡಿತ್ ಸತೀಶ್ ವ್ಯಾಸ್ ಅವರು, ಪಂಡಿತ್ ಶ್ರೀ ಸುಹಾಸ್ ವ್ಯಾಸ್, ಶಶಿ ವ್ಯಾಸ್ ಅವರು ನನಗೆ ಅಲ್ಲಿ ದೊಡ್ಡ ಬ್ರೇಕ್ ಕೊಟ್ಟರು. ಗುಣಿದಾಸ್ ಸಂಗೀತ ಸಮ್ಮೇಳನ ಅಂತ ಬಾಂಬೆನಲ್ಲಿ ಈಗಾಗಲೇ ಒಂದು 12-13 ವರ್ಷದ ಹಿಂದೆ ಅಲ್ಲಿ ಪರಿಚಯ ಮಾಡಿಕೊಟ್ರು. ಡೆಲ್ಲಿನಲ್ಲಿ ವಿನೋದ್ ಕಪೂರ್ ಅಂತ VSK ಬ್ಯಾಟಕ್ ಅಂತ ಮಾಡ್ತಾರೆ ಅವರು, ಮತ್ತು ಮಧುಪ್ ಮುದ್ಗಲ್ ಅವರು ಅಲ್ಲಿ ನನಗೆ ಅವಕಾಶಗಳು ಕೊಟ್ಟು ಅಲ್ಲಿ ಒಂದು ಓಪನಿಂಗ್ ಮಾಡಿಕೊಟ್ರು. ಮತ್ತು ಕಲ್ಕತ್ತಾದಲ್ಲಿ ಚೌಧರಿ ಹೌಸ್ ಮ್ಯೂಸಿಕ್ ಕಾನ್ಫರೆನ್ಸ್ ಅಂತ ಆಗುತ್ತೆ, ಅಲ್ಲಿ ಅನಿರುದ್ಧ್ ಚೌಧರಿ ಅವರು ಮತ್ತು ಡೋವರ್ಲೆನ್ ಮ್ಯೂಸಿಕ್ ಕಾನ್ಫರೆನ್ಸ್ನವರು ಅಲ್ಲಿ ಮಾಡಿದ್ರು. ಮತ್ತು ಅತಿ ಪ್ರತಿಷ್ಠಿತವಾದ ವೇದಿಕೆ ಸವಾಯಿ ಗಂಧರ್ವ ಭೀಮ್ಸೇನ್ ಮಹೋತ್ಸವ ಆಗುತ್ತಲ್ಲ ಪುಣೆನಲ್ಲಿ, ಅಲ್ಲಿ ಶ್ರೀನಿವಾಸ್ ಜೋಶಿ ಅವರಿಗೆ ನಮ್ಮ ಗುರುಗಳು ಹೇಳಿದ್ದಕ್ಕೆ ಅವ್ರ ಮಾತನಿಗೆ ಇದು ಮಾಡಿ ನನಗೆ 2015ನಲ್ಲಿ ಕರೆದು ಅಲ್ಲಿ ಕಾರ್ಯಕ್ರಮ ಕೊಟ್ಟರು. ಮತ್ತೆ 2022ರಲ್ಲಿ ಮತ್ತೆ ಇನ್ನೊಮ್ಮೆ ಹೋಗಿದ್ದೆ ನಾನು. ಅದಕ್ಕೆ ನನಗೆ ಎಲ್ಲ ಕೂಡ ಬಂತು ಆ ಥರ ಎಲ್ಲ. ಅದು ಹೇಳ್ತಾರಲ್ವ, ನಾನು ಆಗಲೇ ಹೇಳಿದಂತೆ ಅದು ಬರುವಂಥದ್ದಕ್ಕೆ ನಾವು ಅಷ್ಟೇ ಅರ್ಪಣೆ ಮಾಡುವಂಥದ್ದು ಇದೆಯಲ್ವ, ಅದು ಬಹಳ ದೊಡ್ಡ ಮಾತು. ಸಂತೋಷ ಮ್ಯಾಮ್. ಬಟ್ ನೀವು ನಿಮ್ಮ ಕಲಿಕೆಯಲ್ಲೂ ನಿಮ್ಮದೇ ಆದಂಥ ಒಂದು ಹೇಳ್ತಾರಲ್ವ ಐಡೆಂಟಿಟಿ, ನಿಮ್ಮದೇ ಆದಂಥ ಒಂದು ಸ್ವಂತಿಕೆಯನ್ನು ನೀವು ಬೆಳೆಸ್ಕೊಳ್ತಾ ಬಂದ್ರಿ. ಬಹುಶಃ ಆ ಲೆಕ್ಕಾಚಾರದಲ್ಲಿ ನೋಡೋದಾಯ್ತು ಅಂತಂದರೆ ಶಂಕರಾಚಾರ್ಯರ ಕೃತಿಗಳನ್ನು ಒಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡುವಂಥ ಒಂದು ಪ್ರಯತ್ನ ಮತ್ತು ಆ ಅನುಭವ ನಾವು ಮಾತನಾಡೋದಾದರೆ ಬಹುಶಃ ನಿಮ್ಮ ಹೊಸತನ ಇಲ್ಲಿಯೂ ಹೇಗೆ ಬಂತು ಅನ್ನೋದು ಗೊತ್ತಾಗುತ್ತೆ. ಅದು ನನಗೆ ಅದು ನನಗೆ ದೊಡ್ಡ ಅನುಗ್ರಹ ಗುರುಗಳದು. 2014 ಇಸ್ವಿನಲ್ಲಿ ಗಾಯನ ಸಮಾಜದಲ್ಲಿ ಶಾಂಕರ ಗೀತ ಸೌರಭ ಅಂತ ಒಂದು ಇಡೀ ವಾರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು. ಎಡತೊರೆ ಮಠದ ಗುರುಗಳಾದ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳು, ಡಾಕ್ಟರ್ ರವಿಶಂಕರ್ ಅಂತ ಇಲ್ಲಿ ದೊಡ್ಡ ಆರ್ಥೋಪೆಡಿಕ್ ಸರ್ಜನ್ ಅವರು ನನ್ನ ಹೆಸರನ್ನ ಸೂಚಿಸಿದ್ರು ಅವ್ರಿಗೆ. ಅಂದರೆ ಹಲವಾರು ಕರ್ನಾಟಕ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯಕರು, ಹೆಸರಾಂತ ಗಾಯಕರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ಅಂದರೆ ಏನದ್ರೊಳಗೆ ವಿಶೇಷತೆ ಅಂದರೆ ಶಂಕರಾಚಾರ್ಯರ ಸ್ತೋತ್ರಗಳನ್ನು ಶಾಸ್ತ್ರೀಯವಾಗಿ ಇಡೀ ಕಚೇರಿ ಹಾಡಬೇಕು. ಇಡೀ ಕಚೇರಿ 2-2.5 ಗಂಟೆ ಹಾಡಿದ್ರೆ ಅದು ಪೂರ್ತಿ ಶಂಕರಾಚಾರ್ಯರ ಸ್ತೋತ್ರಗಳನ್ನೇ ಅದನ್ನು ಆ ಶಾಸ್ತ್ರೀಯ ಶೈಲಿನಲ್ಲಿ ಹಾಡಬೇಕು ಅನ್ನೋದೇ ಒಂದು ಹೊಸತನ ಅವರೊಳಗೆ. ಗುರುಗಳಿಗೆ ಆ ರೀತಿಯಲ್ಲಿ ಅದನ್ನು ಶಂಕರಾಚಾರ್ಯ ಸ್ತೋತ್ರಗಳನ್ನು ಜನಗಳಿಗೆ ಮುಟ್ಟಿಸ್ಬೇಕು, ಅದನ್ನು ಹಬ್ಬಬೇಕು ಅನ್ನೋ ಒಂದು ಅವ್ರದ್ದೊಂದು ಸಂಕಲ್ಪ. ಅದು ನನ್ನ ಪುಣ್ಯ, ಅದು ನನಗೆ ಹಾಡಕ್ಕೆ ಸಿಕ್ತು. ಆವಾಗ ನನಗೆ ಡಾಕ್ಟರ್ TB ಲಕ್ಷ್ಮಣರಾವ್ ಅಂತ ನಮ್ಮ ತಂದೆಯವ್ರ ಫ್ರೆಂಡು, ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿದ್ದರು. ಅವರು ಇಂಜಿನಿಯರ್ ಆಗಿ ಅವರು ನಿವೃತ್ತರಾದ ಮೇಲೆ ಅವರು ದೊಡ್ಡ ಸಂಸ್ಕೃತ ಪಂಡಿತರು. ಅವ್ರು ನನಗೆ ಕೆಲವೆಲ್ಲ ಗೈಡ್ ಮಾಡಿದ್ರು. ಪದ ವಿಭಾಗ ಹೇಗೆ ಮಾಡಬೇಕು, ಅಲ್ಪಪ್ರಾಣ ಮಹಾಪ್ರಾಣ ಉಚ್ಚಾರಣೆ ಹೇಗಿರಬೇಕು, ಅದರ ಅರ್ಥ ಏನು, ಅದಕ್ಕೆ ಆ ಧಾಟಿಗೆ ಯಾವ ರಾಗ ಸೂಟ್ ಆಗಬಹುದು. ಅವ್ರಿಗೆ ಸಂಗೀತದ ಬಗ್ಗೆ ಅಷ್ಟು ಇದಿಲ್ದರು, ನಾ ಹಾಡು ತೋರಿಸಿದ್ರೆ ಇದಾಗುತ್ತೆ ಇದು ಬೇಡ ಅನ್ನೋ ಥರ ಹೇಳೋಕ್ಕೆ ಮಾಡಿದ್ರು. ಈ ಧಾಟಿ ಈ ಛಂದಸ್ಸಲ್ಲಿದೆ ಇದು ಅಂತೆಲ್ಲ ಹೇಳಿ.
ಅದು ಹಾಡಿದಾಗ ಅದು ಗುರುಗಳಿಗೂ ಅದು ಇಷ್ಟ ಆಯಿತು. ಈಗ ಇತ್ತೀಚೆಗೆ ಡಿಸೆಂಬರ್ ತಿಂಗಳಿನಲ್ಲಿ ಅಯೋಧ್ಯೆಯಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಯಿತು ಆನ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ವೇದಾಂತ. ಅದರದ್ದು ಒಂದು 3 ದಿನದ ಒಂದು ಕಾನ್ಫರೆನ್ಸ್ ಆಯಿತು. ಅಲ್ಲಿ ಮತ್ತೆ ನನಗೆ ಹಾಡಲು ಅವಕಾಶ ಸಿಕ್ತು. ಅವಾಗಲೂ ಹಾಡಿದೆ ನಾನು. ಅದನ್ನು ಗುರುಗಳಿಗೆ ನಾನು ಅರ್ಪಣೆ ಮಾಡಿದೆ. ಅದೊಂದು ಹಾಡು ತೋರಿಸ್ತೀನಿ ಹೇಗೆ. ಶಾರದಾ ಭುಜಂಗ ಪ್ರಯಾತಾಷ್ಟಕಂನಿಂದ ಒಂದು ಶ್ಲೋಕ ಅಗತ್ಯವಾಗಿ. ಸೋವಕ್ಷೋಜಕುಂಭಾಂ ಸುಧಾಪೂರ್ಣಕುಂಭಾಂ ಸುವಕ್ಷೋಜಕುಂಭಾಂ ಸುಧಾಪೂರ್ಣಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸೇಂದುಬಿಂಬಾಂ ಸದಾನೋಷ್ಠಬಿಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಸಂತೋಷ. ಇದಕ್ಕೆ ಮಧ್ಯದಲ್ಲಿ ಸ್ವರ ಹಾಕೊಂಡು ರಾಗ ವಿಸ್ತಾರ ಮಾಡಿಕೊಂಡು ತಬಲಾ ಹಾರ್ಮೋನಿಯಂ ಜೊತೆ ಹಾಡಿದ್ದು ಎಷ್ಟು ಸಮಾಧಾನ, ಎಷ್ಟು ಖುಷಿ ಕೊಡ್ತು ಅಂತಂದರೆ, ಒಂದು ಹೊಸದು. ಇನ್ನೊಂದು ಆ ದೇವಿ ಸ್ತುತಿ ಅಥವಾ ಈ ಒಂದು ಸ್ತೋತ್ರಗಳು ಹಾಡ್ತಾ ಅದೊಂದು ಅದು ಎನರ್ಜಿನೇ ಬೇರೆ ಇರುತ್ತೆ. ಆ ಒಂದು ಅನುಭವ ತುಂಬ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಮ್ಯಾಮ್. ಅಲ್ಲ, ಈ ಎಲ್ಲ ಕ್ಷಣಗಳನ್ನೇ ಮತ್ತು ನಮ್ದಾಗ್ಸಿದ್ದೀರಿ. ಅಂದರೆ ನಿಮ್ಮ ಜೀವನದ ಪರಿಚಯ ಇರಬಹುದು, ಅದು ನಿಮ್ಮ ಜೀವನ ಇರಬಹುದು, ಇಲ್ಲ ಅಂತಲ್ಲ. ಅಂದರೆ ಒಬ್ಬ ಕಲಾವಿದರ ಜೀವನ, ಮುಖ್ಯವಾಗಿ ಒಂದು ಸಂಗೀತದ ಪಯಣ ಹೇಗೆಲ್ಲ ಸಾಕ್ತಾ ಹೋಗುತ್ತೆ, ಅಥವಾ ನಮ್ಮ ದೃಢ ಸಂಕಲ್ಪ ಅಂತ ಹೇಳ್ತೀವಲ್ಲ, ನಮ್ಮ ಒಂದು ನಾವು ಅಂದ್ಕೊಂಡಿರುವಂತಹ ಉದ್ದೇಶ ಎಷ್ಟು ನಿಚ್ಚಳವಾಗಿರುತ್ತೋ, ಎಷ್ಟು ಆಳವಾಗಿರುತ್ತೋ, ಹಾಗೆ ನಮಗೆ ಭಗವಂತ ಕೈ ಹಿಡಿತಾನೆ, ಕಲಿಸ್ತಾನೆ ನಾವು ಮಾಡ್ತಿದ್ದೀವಲ್ಲ. ನಿಮ್ಮ ಜೀವನದಿಂದ ನಾವು ಕಲಿಬೇಕು ಮತ್ತು ನಾವು ಅದನ್ನ ತಿಳಿಸ್ಬೇಕು ಅನ್ನೋಂಥ ಆಸೆ ಆಗುತ್ತೆ. ನಿಜವಾಗ್ಲೂ ಮ್ಯಾಮ್, ತುಂಬ ಸಂತೋಷ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಮುಖ್ಯವಾಗಿ ನಮ್ಮ ಶುಭೋದಯ ಜೊತೆಗೆ ಯುಗದ ಆದಿಯನ್ನು ಒಂದು ಒಳ್ಳೆಯ ಒಂದು ರಸದೌತಣದೊಂದಿಗೆ ಕ್ಷಣಗಳನ್ನು ಆರಂಭ ಮಾಡಿಕೊಟ್ಟಿದ್ದೀರಿ. ತುಂಬ ತುಂಬ ಸಂತೋಷ ಮ್ಯಾಮ್. ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು ತಮಗೂ ಮತ್ತು ದೂರದರ್ಶನಕ್ಕೂ. ಇಂಥ ಒಂದು ವಿಶೇಷವಾದ ದಿನ ನನಗೆ ಇಲ್ಲಿ ಬಂದು ಇಂಥ ಒಂದು ಪ್ರತಿಷ್ಠಿತ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು ಎಲ್ಲ ಗುರುಗಳಿಗೂ, ನನ್ನ ತಂದೆ ತಾಯರಿಗೂ, ನನ್ನ ಫ್ಯಾಮಿಲಿಗೆ, ಹಾಗೆ ನನ್ನ ಎಲ್ಲ ವೆಲ್ ವಿಷರ್ಸು ಮತ್ತು ನನ್ನ ಕೇಳುಗರು ಆಡಿಯನ್ಸ್ಗೆ ನಾನು ನಮಸ್ಕಾರ ಹೇಳಬೇಕು. ಏಕೆಂದರೆ ಬೆನ್ ತಟ್ಟದಿದ್ರೆ ಕಲಾವಿದರಿಗೆ ಅವು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಪರಿಚಯ ಇರ್ಬೋದು ನಿಮ್ಗೆ ಆರ್ಗನೈಸರು, ಆಡಿಯನ್ಸ್ ಕೇಳಲ್ಲ ಅಂತಂದರೆ ಅವ್ರು ನಿಮ್ಮನ್ನು ಕರೆಯೋದಿಲ್ಲ. ಹಾಗಾಗಿ ನನಗೆ ಯಾರ್ಯಾರು ನನ್ನ ಸಂಗೀತ ಇಷ್ಟಪಟ್ಟು ಬೆಳೆಸಿ ಪೋಷಿಸಿ ಮಾಡ್ತಿದ್ದಾರೋ ಅವ್ರಿಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ತುಂಬ ಸಂತೋಷ. ಹ್ಯಾಪಿ ಯುಗಾದಿ ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಗೊತ್ತಾಯ್ತಲ್ವಾ ಎಷ್ಟು ಬದುಕು ಸ್ವಚ್ಛಂದವಾಗಿರುತ್ತೆ ಅಂತಂದರೆ ನಾವು ಹುಡುಕುವಂತಹ ಪ್ರಯತ್ನ ಮಾಡ್ತಾ ಹೋಗಬೇಕು ಪ್ರತಿ ಹಂತದಲ್ಲೂ. ನಾನು ಆಗಲೇ ಆರಂಭದಲ್ಲಿ ಹೇಳಿದೆ, ನಮ್ಮ ಪ್ರತಿ ಹೆಜ್ಜೆಯೂ ಕೂಡ ಯುಗಾದಿ ಆಗಬೇಕು, ಹೊಸತನವನ್ನು ಕಂಡುಕೊಳ್ಬೇಕು ಅಂತ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಕಹಿಯ ಬೇವಿಗೆ ಸಿಹಿಯ ಬೆಲ್ಲ ಸಾಥ್ ಕೊಡ್ತು. ಈ ಬೇವು ಮತ್ತು ಬೆಲ್ಲ ಈ ಎರಡರ ಮಿಶ್ರಣವೇ ಯುಗಾದಿ ಅಂತ ಹೇಳ್ತಾರೆ. ಈ ಪಾಠ ನಮ್ಮ ಬದುಕಿಗಾಗಬೇಕು. ಆ ಪಾಠವನ್ನು ನಮ್ಮ ಬದುಕಲ್ಲಿ ನಾವು ಪ್ರತಿ ಹೆಜ್ಜೆಯಲ್ಲೂ ಅಳವಡಿಸ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.